ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ನಮ್ಮ ಲಾಯಕ್ಸ್ IAS ಪ್ರಸ್ತುತಪಡಿಸುವ ಆರ್ಥಿಕ ಸಮೀಕ್ಷೆ ಮುಂದಿನ ಭಾಗಕ್ಕೆ ಸ್ವಾಗತ. ನಿನ್ನೆ ನಾವು ಸಂಪತ್ತು ಸೃಷ್ಟಿಯ ಚಾಪ್ಟರ್ 1 ನೋಡಿದ್ವಿ. ಹಾಗೆ ಅದರಲ್ಲಿ ಇನ್ವಿಸಿಬಲ್ ಹ್ಯಾಂಡ್ ಸಪೋರ್ಟೆಡ್ ಬೈ ಹ್ಯಾಂಡ್ ಆಫ್ ಟ್ರಸ್ಟ್, ಅಂದರೆ ಮಾರ್ಕೆಟಿನ ಮೇಲೆ ಸರ್ಕಾರದ ಹಾಗೂ ಜನರ ನಂಬಿಕೆನ ಹೇಗೆ ಹೆಚ್ಚಿಸೋದ್ರಿಂದ ನಾವು ಸಂಪತ್ತು ಸೃಷ್ಟಿ ಮಾಡಲು ಸಾಧ್ಯವಾಗುತ್ತದೆ ಅನ್ನೋದನ್ನು ನೋಡಿದ್ವಿ. ಸೊ ಆ ಸಂಪತ್ತು ಸೃಷ್ಟಿ ಚಾಪ್ಟರ್ನಲ್ಲಿ ನಮ್ಮ ಟಾರ್ಗೆಟ್ ಇಟ್ಟಿದ್ದು $5 ಟ್ರಿಲಿಯನ್ ಎಕಾನಮಿನ ಹೇಗೆ ಭಾರತ ರೀಚ್ ಆಗಲು ಸಾಧ್ಯವಾಗುತ್ತದೆ. ಹಾಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ, ಬೇರೆ ಬೇರೆ ಸೆಕ್ಟರ್ಸ್ ಅಂತಂದಾಗ ನಾವು ಅಗ್ರಿಕಲ್ಚರ್, ಮ್ಯಾನುಫ್ಯಾಕ್ಚರಿಂಗ್, ಸರ್ವಿಸ್, ಇನ್ಫ್ರಾಸ್ಟ್ರಕ್ಚರ್, ಸೊ ಈ ಥರ ಯಾವ್ಯಾವ ಸೆಕ್ಟರ್ಗಳಲ್ಲಿ ಯಾವ್ಯಾವ ರೀತಿಯ ಕ್ರಮಗಳನ್ನು ನಾವು ತಗೋಬೇಕು, ಹಾಗೂ ರಾಜಕೀಯವಾಗಿ ಪಾಲಿಸೀಸ್ ಮೇಲೆ ಹೇಗೆ ನಾವು ಯಾವುದ್ಯಾವ್ದು ರೀತಿಯಾಗಿ ವರ್ಕ್ ಮಾಡಬೇಕು, ಬ್ಯಾಂಕಿಂಗಲ್ಲಿ ಹೇಗೆ, ಹಾಗೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಸಲ್ಲಿ. ಸೊ ಇದೇ ರೀತಿಯಲ್ಲಿ ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಸ್ ಆಫ್ ವೆಲ್ತ್ ಕ್ರಿಯೇಷನ್ ಬಗ್ಗೆ ನಾವು ನೋಡಿದ್ವಿ. ಸೊ ನಿನ್ನೆ ನಾನು ಹೇಳಿದ ಹಾಗೆ ಈಗ ಇನ್ಮೇಲೆ ಡಿಸ್ಕಸ್ ಮಾಡುವ ಚಾಪ್ಟರ್ಸ್ಗಳು ಯಾವುದಿದೆಯೋ ಅದು ಎಲ್ಲವೂ ಇನ್ಸ್ಟ್ರೂಮೆಂಟ್ಸ್ ಆಫ್ ವೆಲ್ತ್ ಕ್ರಿಯೇಷನ್ ಅಂತಂದರೆ ಸಂಪತ್ತು ಸೃಷ್ಟಿಸುವ ಇನ್ಸ್ಟ್ರೂಮೆಂಟ್ಸ್ ಏನೇನಿದ್ವೋ ಅದನ್ನು ನಾವು ಇನ್ ಡೀಟೇಲ್ ಆಗಿ ನೋಡಲಿದ್ದೇವೆ. ಸೊ ಮೊದಲನೇದಾಗಿ ನಾವು ಮಾತಾಡ್ತಾ ಇದ್ದಿದ್ದು ಉದ್ಯಮಶೀಲತೆ ಬಗ್ಗೆ. ಎಲ್ಲಿವರೆಗೆ ಉದ್ಯಮಶೀಲತೆ ಅಥವಾ ಆಂಟ್ರಪ್ರಿನರ್ಶಿಪ್ ಅನ್ನೋದು ಭಾರತ ದೇಶದಲ್ಲಿ ಹೆಚ್ಚಾಗೋದಿಲ್ವೋ ಅಲ್ಲಿವರೆಗೆ ಆಂಟ್ರಪ್ರಿನರ್ಶಿಪ್ ಹಾಗೂ ಇನ್ವೆಸ್ಟ್ಮೆಂಟ್ಸ್ ಮತ್ತು ಡೆವಲಪ್ಮೆಂಟ್ ಆಫ್ ಜಾಬ್ ಅಥವಾ ಜಾಬ್ ಗ್ರೋತ್ ಅಂತ ಏನು ಮಾತಾಡ್ತೀವಿ, ಅವು ಮೂರು ಇಂಟರ್ ರಿಲೇಟೆಡ್ ಇರೋದ್ರಿಂದ ಉದ್ಯಮಶೀಲತೆ ಬಗ್ಗೆ ಸರ್ಕಾರ ಹೆಚ್ಚಿನ ಗಮನ ಕೊಡಬೇಕಾಗಿದೆ. ಸೊ ಇಲ್ಲಿನ 2ನೇ ಚಾಪ್ಟರ್ ಉದ್ಯಮಶೀಲತೆ ಹಾಗೂ ಸಂಪತ್ತು ಸೃಷ್ಟಿ ಹೇಗೆ ಮಾಡಲು ಸಾಧ್ಯ, ಅದು ಹೇಗೆ ಇಂಟರ್ ರಿಲೇಟೆಡ್ ಇದೆ, ಹಾಗೂ ಹೇಗೆ ನಾವು ಬುಡದಿಂದ ಅಂದರೆ ಉದ್ಯಮಶೀಲತೆ ಒಂದು ಇನಿಷಿಯಲ್ ಪಾಯಿಂಟ್, ಅಂದರೆ ಅಲ್ಲಿಂದ ಶುರು ಆದರೆ ಅಲ್ಲಿಂದ ನಾವು ವರ್ಕ್ ಮಾಡಲು ಶುರು ಮಾಡಿದರೆ ಮುಂದೆ ನಮಗೆ ಬೇಕಾಗಿರುವಂತಹ ಬೇರೆ ಬೇರೆ ಪ್ಯಾರಾಮೀಟರ್ಸ್ ಮೇಲೆ ಯಾವ ರೀತಿಯಲ್ಲಿ ವರ್ಕ್ ಮಾಡ್ಬೋದು ಅನ್ನೋದನ್ನು ನೋಡ್ಕೋಬೋದು. ಸೊ ಉದ್ಯಮಶೀಲತೆ ಇನಿಷಿಯಲ್ ಪಾಯಿಂಟ್. ಸೊ ಈ ಪಾಯಿಂಟ್ ಮೇಲೆ ನಾವು ಹೆಚ್ಚಾಗಿ ಒತ್ತಡ ಕೊಡಬೇಕಾಗಿದೆ ಅನ್ನೋದು ಈ ಚಾಪ್ಟರ್ನಲ್ಲಿ ನಾವು ಡಿಸ್ಕಸ್ ಮಾಡಲಿದ್ದೇವೆ. ಹಾಗೆ ಇಲ್ಲಿ ಒಂದಿಷ್ಟು ಬ್ರೀಫ್ ಆಗಿ ಉದ್ಯಮಶೀಲತೆ ಹಾಗೂ ನಮ್ಮ ಭಾರತ ದೇಶದಲ್ಲಿ ಇರುವಂತಹ ಬೇರೆ ಬೇರೆ ವಿಚಾರಗಳ ಬಗ್ಗೆ ಮೊದಲನೇದಾಗಿ ತಿಳ್ಕೊಳ್ಳೋಣ. ಸೊ ಮೊದಲನೇದು, ಇಲ್ಲಿ ಒಂದು ಚಾಪ್ಟರ್ನ ಒಂದು ಕೋಟನ್ನು ಕೊಟ್ಟಿದ್ದಾರೆ. ತಿರುಕುರಲ್ ಅವರು ಹೇಳ್ತಾ ಇರುವಂಥದ್ದು, ದ ಒನ್ ಹೂ ಯೂಟಿಲೈಸಸ್ ಆಲ್ ರಿಸೋರ್ಸಸ್ ಆ್ಯಂಡ್ ಅಪಾರ್ಚುನಿಟೀಸ್ at hand is an efficient entrepreneur and nothing is impossible for him to achieve. ಇಲ್ಲಿ ತಿರುಕರಲ್ಲವರು ಹೇಳ್ತಾರೆ, ಯಾವ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಅವನ ಸುತ್ತ ಇರುವಂತಹ ರಿಸೋರ್ಸಸನ್ನು ಎಷ್ಟು ಅಪಾರ್ಚುನಿಟಿ ಹಾಗೂ ಎಫಿಷಿಯೆಂಟಾಗಿ ಉಪಯೋಗಿಸ್ಕೊಳ್ಳುವ ಸಾಧ್ಯತೆ ಇದೆಯೋ ಅಂಥವನಿಗೆ ಏನಾದರೂ ಸಾಧಿಸಬಲ್ಲ ಶಕ್ತಿ ಇದೆ ಅನ್ನೋದನ್ನು ತಿರುಕರಲ್ಲವರು ಹೇಳ್ತಿದ್ದಾರೆ. ಹಾಗಾದರೆ ಒಬ್ಬ ಉದ್ಯಮಶೀಲತೆಗೆ ಬೇಕಾಗಿರುವಂತಹ ಬೇಸಿಕ್ ಕ್ರೈಟೀರಿಯಾ ಏನು ಅಂತ ಅಂದರೆ ಅವನ ಸುತ್ತ ಇರುವ ರಿಸೋರ್ಸಸ್ಗಳು ಅಥವಾ ಸಾಮಗ್ರಿಗಳು ಏನೇನಿದ್ದಾವೆ ಅದನ್ನು ಹೇಗೆ ಎಫಿಷಿಯೆಂಟಾಗಿ ಉಪಯೋಗಿಸ್ಕೋಬಹುದು ಅನ್ನೋದ್ರ ಬಗ್ಗೆ ಅವನಿಗೆ ಜ್ಞಾನ ಇರಬೇಕು ಅನ್ನೋದನ್ನು ತಿರುಕುರಲ್ ಅವರು ಹೇಳ್ತಿದ್ದಾರೆ. ಹಾಗೆ ನಾವು ನೋಡಿದ ಹಾಗೆ ನಮಗೆಲ್ಲರಿಗೂ ಗೊತ್ತಿದೆ ಸ್ಟಾರ್ಟಪ್ ಇಂಡಿಯಾ ಕ್ಯಾಂಪೇನ್ ಅಂತ ಹೇಳಿ. ಸೊ ಈ ಸ್ಟಾರ್ಟಪ್ ಇಂಡಿಯಾ ಕ್ಯಾಂಪೇನ್ ನಮ್ಮ ಭಾರತ ದೇಶದಲ್ಲಿ ಪ್ರೊಡಕ್ಷನ್ ಗ್ರೋತನ್ನು ತೋರಿಸೋದಕ್ಕೆ ಅಥವಾ ಪ್ರೊಡಕ್ಷನ್ ಗ್ರೋತನ್ನು ಹೆಚ್ಚಿಸಲು ಸ್ಟಾರ್ಟಪ್ ಇಂಡಿಯಾ ಕ್ಯಾಂಪೇನನ್ನು ಮೋದಿ ಸರ್ಕಾರ ಶುರು ಮಾಡಿತ್ತು. ಇದರಿಂದಾಗಿ ಪ್ರೊಡಕ್ಷನ್ ಹೆಚ್ಚಾಗೋದ್ರಿಂದ ಇದು ಸಂಪತ್ತು ಸೃಷ್ಟಿಗೂ ಕೂಡ ಸಹಾಯವಾಗುತ್ತದೆ ಅನ್ನೋದು ಇಲ್ಲಿನ ವಿಚಾರ. ಹಾಗೆ ಯಾವ ಕಂಟೆಂಟ್ಸು ಆ್ಯಂಡ್ ಯಾವ ರೀತಿಯಲ್ಲಿ ಇದು ಉದ್ಯಮಶೀಲತೆ ಅನ್ನೋ ಆ್ಯಕ್ಟಿವಿಟಿನ ನಾವು ಮುನ್ಸಾಗಿಸಬಹುದು, ಹಾಗೆ ಅಡ್ಮಿನಿಸ್ಟ್ರೇಟಿವ್ ಅಂತ ಆಡಳಿತಾತ್ಮಕ ಪಿರಮಿಡಲ್ಲಿ ಇದನ್ನು ಗ್ರಾಸ್ ರೂಟ್ ಲೆವೆಲಲ್ಲಿ ತಗೊಂಡಾಗ ಅಥವಾ ಆಡಳಿತಾತ್ಮಕವಾಗಿ 500 ಡಿಸ್ಟಿಕ್ಗಳನ್ನು ಸ್ಟಡಿ ಮಾಡಲಾಗಿದೆ. ಸೊ ಈ 500 ಡಿಸ್ಟಿಕ್ಗಳ ಡೇಟಾನ ನಾವು MCA ಅಂದರೆ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಅಂದರೆ MCA 21 ಡೇಟಾಬೇಸ್ ಅಂತ ಕರಿತೀವಿ. ಸೊ ಈ 500 ಡಿಸ್ಟಿಕ್ಗಳಲ್ಲಿ ಸ್ಟಡಿ ಮಾಡಿರುವಂತಹ ಆಂಟ್ರಪ್ರಿನರ್ಶಿಪ್ ಡೇಟಾ ಅಂದರೆ ಉದ್ಯಮಶೀಲತೆಯ ಡೇಟಾವನ್ನು ನಾವು ಇಲ್ಲಿ ಸ್ಟೋರ್ ಮಾಡಿಕೊಂಡು ಅದರಿಂದ ನಾವು ಈ ಎಕಾನಾಮಿಕ್ ಸರ್ವೆಯಲ್ಲಿ ಅನಾಲಿಸಿಸನ್ನು ನೋಡ್ತಾ ಇದ್ದೀವಿ. ಸೊ ಇದ್ರ ಪ್ರಕಾರ ನಾವು ಕೆಲವೊಂದು ಪಾಯಿಂಟ್ಸನ್ನು ಡಿಸ್ಕಸ್ ಮಾಡೋಣ. ಸೊ ಮೊದಲನೇ ಪಾಯಿಂಟು ವರ್ಲ್ಡ್ ಬ್ಯಾಂಕ್ಸ್ ಡೇಟಾ ಆನ್ ಆಂಟ್ರಪ್ರಿನರ್ಶಿಪ್. ಸೊ ವರ್ಲ್ಡ್ ಬ್ಯಾಂಕ್ ಕೊಡುವಂತಹ ಡೇಟಾ ಆಂಟ್ರಪ್ರಿನರ್ಶಿಪ್ ಮೇಲೆ ಇರುವಂತಹ ರಿಪೋರ್ಟನ್ನು ನಾವು ಓದಿದಾಗ ನಮಗೆ ತಿಳಿಯೋದು ಏನಂದರೆ ಭಾರತ ದೇಶ ಪ್ರಪಂಚದಲ್ಲೇ 3ನೇ ಸ್ಥಾನದಲ್ಲಿ ಇದೆ. ಉದ್ಯಮಶೀಲತೆಗೆ ಬೇಕಾಗಿರುವಂತಹ ಎಕೋಸಿಸ್ಟಮ್ ಅಂತ ಏನು ಕರಿತೀವಿ ಅಥವಾ ವಾತಾವರಣ ಏನಂತೀವಿ, ಅದು ಆ ವಾತಾವರಣಕ್ಕೆ
ನಾವು ಲೆಕ್ಕಾಚಾರದಲ್ಲಿ ತಗೊಂಡ್ರೆ ಅಥವಾ ಆ ವಾತಾವರಣನ ನಾವು ನೋಡಿದಾಗ ಭಾರತ ದೇಶ ಪ್ರಪಂಚದಲ್ಲಿ 3ನೇ ಸ್ಥಾನದಲ್ಲಿ ಕಾಣುತ್ತದೆ. ಹಾಗೆ 2014 ನಂತರ ಅತಿ ಹೆಚ್ಚು ಹೊಸ ಉದ್ಯಮಗಳು ಅಥವಾ ಹೊಸ ಉದ್ಯಮಿದಾರರು ಈ ಮಾರ್ಕೆಟಿಗೆ ಬಂದಿದ್ದಾರೆ ಅನ್ನೋದನ್ನು ನಾವು ಕಾಣ್ತೀವಿ. ಹಾಗೆ ಕಾಂಪೌಂಡೆಡ್ ಆ್ಯನ್ಯುವಲ್ ಗ್ರೋತ್ ರೇಟ್ ಅಂದರೆ ಈಗ ಪ್ರತಿ ವರ್ಷ ಹೊಸ ಉದ್ಯಮಿದಾರರು ಬಂದು ಹೂಡಿಕೆ ಮಾಡೋದ್ರಿಂದ ಸೊ ಇದನ್ನು ನಾವು ಕಾಂಪೌಂಡೆಡ್ ಆ್ಯನ್ಯುವಲ್ ಗ್ರೋತ್ ರೇಟಲ್ಲಿ ಮೆಜರ್ ಮಾಡ್ತೀವಿ. ಸೊ ಇದರಿಂದ ನಮಗೆ ಏನು ಗೊತ್ತಾಗ್ತಾ ಇದೆ ಅಂದರೆ 2016ರಿಂದ ಅಥವಾ 2006ರಿಂದ 2014ರವರೆಗೆ ಸುಮಾರು 3.8% ಗ್ರೋತ್ ರೇಟ್ ಇತ್ತು ಉದ್ಯಮಶೀಲತೆಯಲ್ಲಿ, ಆಂಟ್ರಪ್ರಿನರ್ಶಿಪ್ ಅಲ್ಲಿ. ಹಾಗೆ 2014ರಿಂದ 2018ರವರೆಗೂ ಸರಿಸುಮಾರು 12.2% ಏರಿಕೆಯನ್ನು ಕಂಡಿದ್ದೀವಿ. ಅಂದರೆ 2006ರಿಂದ 2014ರಲ್ಲಿ ಎಲ್ಲಿ 70,000ದಷ್ಟು ಹೊಸ ಫರ್ಮ್ಗಳ ರಿಜಿಸ್ಟ್ರೇಷನನ್ನು ನಾವು ಕಾಣುತ್ತಿದ್ವೋ ಅದೇ 2014ರಿಂದ 2018ರೊಳಗೆ 2024 ರಿಜಿಸ್ಟ್ರೇಷನ್ಸ್ಗಳು ನಾವು ಕಾಣ್ತಾ ಇದ್ದೀವಿ. ಇದು ಮೊದಲನೇ ಪಾಯಿಂಟಲ್ಲಿ ನಾವು ವರ್ಲ್ಡ್ ಬ್ಯಾಂಕ್ ಡೇಟಾ ಏನಿದೆ ಆಂಟ್ರಪ್ರಿನರ್ಶಿಪ್ ಅಥವಾ ಉದ್ಯಮಶೀಲತೆ ಮೇಲೆ ಅದ್ರ ಬಗ್ಗೆ ನಾವು ಮಾತಾಡಿದ್ವಿ. ಹಾಗೆ ಎರಡನೇ ಪಾಯಿಂಟು ಇಂಡಿಯಾದ ಹೊಸ ಎಕನಾಮಿಕ್ ಸ್ಟ್ರಕ್ಚರ್ ಅಂದರೆ ಆರ್ಥಿಕ ವ್ಯವಸ್ಥೆ ಅಲ್ಲಿ ಹೊಸ ಆರ್ಥಿಕ ಸ್ಟ್ರಕ್ಚರನ್ನು ನಾವು ನೋಡ್ತಾ ಇದ್ದೀವಿ. ಏನದು ಅಂತಂದರೆ ನಾವು ಸರ್ವಿಸ್ ಸೆಕ್ಟರಲ್ಲಿ ತುಂಬ ಅಡ್ವಾಂಟೇಜಲ್ಲಿದ್ದೀವಿ. ಹಾಗೆ ಹೆಚ್ಚು ಉದ್ಯಮದಾರರು ಅಥವಾ ಹೆಚ್ಚಿನ ಹೊಸ ಉದ್ಯಮಿಗಳು ಸರ್ವಿಸ್ ಸೆಕ್ಟರಲ್ಲಿ ಇನ್ವೆಸ್ಟ್ ಮಾಡ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಬುಡದಲ್ಲಿ ಇರುವಂತಹ ಆಂಟ್ರಪ್ರಿನರ್ಶಿಪ್ ಏನು ಹೇಳ್ತೀವಿ ಅದರಲ್ಲಿ ನಾವು 10% ಹೆಚ್ಚಳವನ್ನು ಕಾಣ್ತಿದ್ದೀವಿ. ಅಂದರೆ ಬಾಟಮ್ ಅಥವಾ ಗ್ರಾಸ್ ರೂಟ್ ಅಂತ ನಾವೇನು ಕರಿತೀವಿ, ಈ ಗ್ರಾಸ್ ರೂಟ್ ಬಗ್ಗೆ ನಾವು ಮಾತಾಡಬೇಕಾದ್ರೆ ಗ್ರಾಸ್ ರೂಟಲ್ಲಿ 10% ಹೊಸ ನ್ಯೂ ಫರ್ಮ್ಗಳು ರಿಜಿಸ್ಟ್ರೇಷನ್ ಆದರೆ ಇದರಿಂದಾಗಿ 1.8% ಇನ್ಕ್ರಿಮೆಂಟ್ ಅಥವಾ ಹೆಚ್ಚಳವನ್ನು ಕಾಣ್ತೀವಿ. ಯಾವುದರಲ್ಲಿ? ಗ್ರಾಸ್ ಡಿಸ್ಟ್ರಿಕ್ಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಕರಿತೀವಿ. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಿನ್ನೆ ನಾವು ಡಿಸ್ಕಸ್ ಮಾಡಿದ್ವಿ, GDP ಅನ್ನೋ ಒಂದು ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟನ್ನು ನಾವು ಒಂದು ದೇಶದ ಆರ್ಥಿಕ ಹಾಗೂ ಸಂಪತ್ತಿನ ಬಗ್ಗೆ ನಾಲೆಜ್ ಅಥವಾ ಮೆಷರ್ ಮಾಡಲು ಉಪಯೋಗಿಸುವಂತಹ ಟರ್ಮ್. ಅದೇ ರೀತಿಯಲ್ಲಿ ಗ್ರಾಸ್ ರೂಟ್ ಲೆವೆಲಲ್ಲಿ ಅಥವಾ ಬುಡದಲ್ಲಿ ನಾವು ನೋಡಬೇಕು ಅಂತಂದರೆ ಅದನ್ನು ಗ್ರಾಸ್ ಡಿಸ್ಟ್ರಿಕ್ಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತೀವಿ. ಅಂದರೆ ಪ್ರತಿ ಜಿಲ್ಲೆಗೆ ಇರುವಂತಹ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟನ್ನು ನಾವು ಮೆಷರ್ ಮಾಡಿದಾಗ ಪ್ರತಿ ರಾಜ್ಯದಿಂದ ಅಥವಾ ಪ್ರತಿ ಕ್ಷೇತ್ರದಿಂದ ಭಾರತ ದೇಶದ ಬೇರೆ ಬೇರೆ ಭಾಗಗಳಿಂದ ಯಾವ ರೀತಿಯಲ್ಲಿ ಸಂಪತ್ತು ಸೃಷ್ಟಿಗೆ ನಾವು ವರ್ಕ್ ಮಾಡಬೇಕಾಗಿದೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳಲು ಗ್ರಾಸ್ ರೂಟ್ ಲೆವೆಲಲ್ಲಿ GDP ಅನ್ನೋ ಒಂದು ಟರ್ಮನ್ನು ನಾವು ಬಳಸ್ಕೊತಾ ಇದ್ದೀವಿ. ಸೊ ಅದೇ ರೀತಿಯಲ್ಲಿ ಹಾಗೆ ಪ್ರತಿ ಜಿಲ್ಲೆಗೆ ಬೇಕಾಗಿರುವಂತಹ ಕ್ಷೇತ್ರಗಳು, ಇನ್ಫ್ರಾಸ್ಟ್ರಕ್ಚರ್ ಆಗಿರಬಹುದು, ಸರ್ವಿಸ್ ಸೆಕ್ಟರ್ಗಳಾಗಿರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು. ಸೊ ಇವೆಲ್ಲವನ್ನು ನೋಡಿದಾಗ ಅತಿ ಹೆಚ್ಚು ಗ್ರಾಸ್ ರೂಟ್ ಲೆವೆಲಲ್ಲಿ ಈ GDP ಮೇಲೆ ಇಂಪ್ಯಾಕ್ಟ್ ಅಥವಾ ಇರುವಂತಹ ಎಫೆಕ್ಟ್ ಹೆಚ್ಚಾಗಿ ಮ್ಯಾನುಫ್ಯಾಕ್ಚರಿಂಗ್ ಹಾಗೂ ಸರ್ವಿಸ್ ಸೆಕ್ಟರಿಂದ ಇದೆ. ಮ್ಯಾನುಫ್ಯಾಕ್ಚರಿಂಗ್ ಅಂತಂದರೆ ಇಂಡಸ್ಟ್ರೀಸ್, ಹಾಗೆ ಸರ್ವಿಸ್ ಸೆಕ್ಟರ್ ಅಂತಂದರೆ ಬ್ಯಾಂಕಿಂಗ್ ಆಗಿರ್ಬೋದು, ಟೂರಿಸಮ್ ಆಗಿರ್ಬೋದು, ರಿಟೇಲ್ ಆಗಿರ್ಬೋದು, ಹಾಗೆ ರಿಲಿಜಿಯಸ್ ಲೀಗ್ಸ್ ಆಗಿರ್ಬೋದು ಆ್ಯಂಡ್ ಮಿಷನ್ಸ್ ಆಗಿರ್ಬೋದು. ಸೊ ಈ ಥರ ಬೇರೆ ಬೇರೆ ಕ್ಷೇತ್ರಗಳು. ಸರ್ವಿಸ್ ಅಂದರೆ ಬರೀ ಸಾಫ್ಟ್ವೇರ್ ಕಂಪನೀಸ್ ಅಷ್ಟೇ ಅಲ್ಲ, ಇದರಲ್ಲಿ ಟೂರಿಸಮು ಬರುತ್ತೆ, ಬ್ಯಾಂಕಿಂಗು ಬರುತ್ತೆ, ಇನ್ಫ್ರಾಟೆಕ್ಕು ಬರುತ್ತೆ. ಸೊ ಈ ಥರ ಬೇರೆ ಬೇರೆ ಕ್ಷೇತ್ರಗಳು ಸರ್ವಿಸಿಗೆ ಆಗಿರುತ್ತದೆ. ಅದೇ ಮ್ಯಾನುಫ್ಯಾಕ್ಚರಿಂಗ್ ಅಂತ ಮಾತಾಡಿದಾಗ ಪ್ರೊಡಕ್ಷನ್, ದೊಡ್ಡ ದೊಡ್ಡ ಪ್ಲ್ಯಾಂಟ್ಸ್ಗಳು ನಾವು ಏನು ಮಾತಾಡ್ತೀವಿ, ಸ್ಟೀಲ್ ಪ್ರೊಡಕ್ಷನ್ ಅಥವಾ ಕಾರ್ ಪ್ರೊಡಕ್ಷನ್, ಹಾಗೆ ಎಲೆಕ್ಟ್ರಾನಿಕ್ ಗೂಡ್ಸ್ ಪ್ರೊಡಕ್ಷನ್, ಇದೆಲ್ಲವೂ ನಾವು ಮ್ಯಾನುಫ್ಯಾಕ್ಚರಿಂಗಲ್ಲಿ ವಿಂಗಡಿಸ್ಕೊತೀವಿ. ಸೊ ಬುಡದಲ್ಲಿ ನೋಡಿದಾಗ ಅಥವಾ ಗ್ರಾಸ್ ರೂಟಲ್ಲಿ ನೋಡಿದಾಗ GDP ಮೇಲೆ ಇರುವಂತಹ ಹೆಚ್ಚಿನ ಇಂಪ್ಯಾಕ್ಟ್ ಅಗ್ರಿಕಲ್ಚರಿಂದ ಅಲ್ಲ, ಇರುವಂತಹದ್ದು ಮ್ಯಾನುಫ್ಯಾಕ್ಚರಿಂಗ್ ಹಾಗೂ ಸರ್ವಿಸ್ ಸೆಕ್ಟರಿಂದ ಅನ್ನೋದು ಅಲ್ಲಿ ನಮಗೆ ತಿಳಿದು ಬರ್ತದೆ. ಹಾಗೆ ಬರ್ತ್ ಆಫ್ ನ್ಯೂ ಫರ್ಮ್ಸ್ ಅಂತ ಒಂದು ಇದನ್ನು ಮಾತಾಡ್ತಾ ಇದ್ದೀವಿ. ಬರ್ತ್ ಆಫ್ ನ್ಯೂ ಫರ್ಮ್ಸ್ ಅಂತ ಮಾತಾಡಿದಾಗ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಹೊಸ ಫರ್ಮ್ಗಳು ಅಥವಾ ಹೊಸ ಕಂಪನಿಗಳು ಎಲ್ಲಿ ಉದ್ಭವವಾಗ್ತಾ ಇದ್ದಾವೋ ಅದು ವಿವಿಧವಾಗಿದೆ, ವೈವಿಧ್ಯತೆಯಿಂದ ಇದಾಗಿದೆ. ಸೊ ಇದು ಡಿಸ್ಟ್ರಿಬ್ಯೂಷನ್ ಏನಿದೆ ಆ ಡಿಸ್ಟ್ರಿಬ್ಯೂಷನ್ನ ನಾವು ಇಲ್ಲಿ ಓದ್ತಾ ಇದ್ದೀವಿ. ಸೊ ಇದು ಹೆಟ್ರೋಜೀನಸ್ ಆಗಿದೆ. ಹೆಟ್ರೋಜೀನಸ್ ಅಂತಂದರೆ ಸಮಾನಾಂತರಕರವಾಗಿ ಇಲ್ಲ. ಸೊ ಅದು ಡಿಸ್ಟ್ರಿಬ್ಯೂಷನ್ ವೇರಿಯಿಂಗ್ ಆಗಿದೆ.
ವೇರಿಯಿಂಗ್ ಆಗಿದ್ದರೂ ಸಹ ಎಲ್ಲೋ ಭಾರತ ದೇಶದ ಒಂದೇ ಮೂಲೆಯಲ್ಲಿ ಕೂಡ್ಕೊಂಡಿಲ್ಲ. ಎಲ್ಲ ರಾಜ್ಯದಲ್ಲೂ ಅಥವಾ ಎಲ್ಲ ಡಿಸ್ಟ್ರಿಕ್ಟ್ಗಳಲ್ಲೂ ಸಮಾನಾಂತರವಾಗಿ ಅಥವಾ ಡಿಸ್ಟ್ರಿಬ್ಯೂಟೆಡ್ ಆಗಿದೆ ಅಂತ ಹೇಳ್ತೀವಿ. ಅಂದರೆ ಹೆಟ್ರೋಜೀನಸ್ ಆಗಿದೆ, ಹೌದು. ಅಂದರೆ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಲ್ಲಿ ಡಿಸ್ಟ್ರಿಬ್ಯೂಷನ್ ಇದೆ. ಸಮಾನಾಂತರವಾಗಿ ಎಲ್ಲ ಕಡೆ ಸಮಾನವಾಗಿ ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು, ಸರ್ವಿಸ್ ಆಗಿರ್ಬೋದು ಬೆಳೆದಿಲ್ಲ. ಅದರಲ್ಲಿ ವೇರಿಯೇಷನ್ಸ್ ಇದೆ. ಆದರೆ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗಿದೆ, ಎಲ್ಲ ರಾಜ್ಯಗಳಲ್ಲೂ ಡಿಸ್ಟ್ರಿಬ್ಯೂಟ್ ಆಗಿದೆ ಅನ್ನೋದನ್ನು ನಾವು ಇಲ್ಲಿ ತಿಳ್ಕೊಬೇಕಾಗಿದೆ. ಹಾಗೆ ಎಜುಕೇಷನ್ ಅಂದರೆ ಲಿಟ್ರಸಿ ಅಂತ ಏನು ನಾವು ಟರ್ಮ್ ಯೂಸ್ ಮಾಡ್ತೀವಿ, ಲಿಟ್ರಸಿ ಆ್ಯಂಡ್ ಎಜುಕೇಷನ್ ಇನ್ ಡಿಸ್ಟ್ರಿಕ್ಟ್ಸ್ ಏನು ಮಾಡ್ತವೆ, ಎಲ್ಲಿ ಹೆಚ್ಚು ವಿದ್ಯಾರ್ಹತೆ ಇರುತ್ತದೆಯೋ ಅಥವಾ ಎಲ್ಲಿ ಹೆಚ್ಚು ಲಿಟ್ರಸಿ ಬಗ್ಗೆ ರೇಟ್ ಇರುತ್ತದೆಯೋ ಅಲ್ಲಿ ಹೆಚ್ಚು ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಆಂಟ್ರಪ್ರಿನರ್ಶಿಪ್ ಇರುತ್ತದೆ ಅನ್ನೋದು ಇನ್ನೊಂದು ಪಾಯಿಂಟ್ ಹೇಳ್ತಾ ಇದೆ. ಸೊ ಇವೆಲ್ಲ ನೀವು ಪಾಯಿಂಟ್ಸ್ಗಳನ್ನು ನೋಟ್ ಮಾಡ್ಕೋಬೇಕು ಗೆಳೆಯರೆ. ಮೊದಲನೇದು, ವರ್ಲ್ಡ್ ಬ್ಯಾಂಕ್ ಕೊಟ್ಟಿರುವಂತಹ ಆಂಟ್ರಪ್ರಿನರ್ಶಿಪ್ ಡೇಟಾ ಇಂದ ನಾವು ಅರ್ಥಕೊಳ್ತಾ ಇರೋದು ಏನು. ಎರಡನೇದು, ಗ್ರಾಸ್ ರೂಟ್ ಲೆವೆಲಲ್ಲಿ ಆಂಟ್ರಪ್ರಿನರ್ಶಿಪ್ ಯಾವ ರೀತಿಯಲ್ಲಿ ಬೆಳೀತಾ ಇದೆ. ಹಾಗೆ ಮೂರನೇದು, ಬರ್ತ್ ಆಫ್ ನ್ಯೂ ಫರ್ಮ್ಸ್, ಅಂದರೆ ಹೊಸ ಫರ್ಮ್ಗಳು ರಾಜ್ಯದಲ್ಲಿ ಬೆಳೀತಿರುವಂತಹದ್ದು ಏನಿದೆ ಅದರ ಸ್ಟ್ಯಾಟಿಸ್ಟಿಕ್, ಅದು ಹೆಟ್ರೋಜೀನಸ್ ಆಗಿದೆ, ಅಂದರೆ ವಿವಿಧವಾಗಿದೆ, ಸಮಾನಾಂತರವಾಗಿಲ್ಲ, ಆದರೆ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗಿದೆ. ಹಾಗೆ ಮೂರನೇದು, ಉದ್ಯಮಶೀಲತೆ ಅನ್ನೋದು ಹೆಚ್ಚು ಕಾಣುವುದು ನಾವು ಎಲ್ಲಿ ವಿದ್ಯಾರ್ಹತೆ ಅನ್ನೋದು ಜಾಸ್ತಿ ಇರುತ್ತದೆ, ಲಿಟ್ರಸಿ ರೇಟ್ ಎಲ್ಲಿ ಜಾಸ್ತಿ ಇರುತ್ತದೆಯೋ ಅಲ್ಲಿ ನಾವು ಆಂಟ್ರಪ್ರಿನರ್ಶಿಪ್ ಅಥವಾ ಆಂಟ್ರಪ್ರಿನರಲ್ ಆ್ಯಕ್ಟಿವಿಟಿ ಜಾಸ್ತಿ ಕಾಣ್ತೀವಿ ಅನ್ನೋದನ್ನು ಹೇಳ್ತಿದ್ದೀವಿ. ಇದಕ್ಕೆ ಉದಾಹರಣೆಯಾಗಿ ನಾರ್ತ್ ಈಸ್ಟ್ ಇಂಡಿಯಾದಲ್ಲಿ ಇರುವಂತಹ ಲಿಟ್ರಸಿ ರೇಟ್ 59.6% ಇದೆ. ಇದು 2011 ಸೆನ್ಸಸ್ಸಿನ ಪ್ರಕಾರ. ಇದರಿಂದಾಗಿ ಇಲ್ಲಿ ನಾವು ಲೋವೆಸ್ಟ್ ಫರ್ಮ್ಸ್ ಅಂದರೆ ಅತಿ ಕಡಿಮೆ ಹೊಸ ಫರ್ಮ್ಸ್ ರಿಜಿಸ್ಟ್ರೇಷನನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಎಲ್ಲಿ ನಾವು ಹೆಚ್ಚು ಹೊಸ ಫರ್ಮ್ಸ್ ರಿಜಿಸ್ಟ್ರೇಷನ್ ಅಂದರೆ ಎಷ್ಟು ಪರ್ಸೆಂಟ್ ಮೇಲಿದ್ದರೆ ನಾವು ಹೊಸ ಫರ್ಮ್ಸ್ ರಿಜಿಸ್ಟ್ರೇಷನ್ನ ಕಾಣ್ತಿದ್ದೀವಿ ಯಾವ ರಾಜ್ಯದಲ್ಲಿ ಅಂತ ಮಾತಾಡಿದಾಗ, ಲಿಟ್ರಸಿ ರೇಟ್ ಏನಾದರೂ 70% ಹೆಚ್ಚು ಇದ್ದ ರಾಜ್ಯಗಳಲ್ಲಿ ನಾವು ಹೊಸ ಫರ್ಮ್ಗಳ ರಿಜಿಸ್ಟ್ರೇಷನನ್ನು ಹೆಚ್ಚಾಗಿ ಕಾಣ್ತಾ ಇದ್ದೀವಿ. ಸೊ ಇದು ವಿದ್ಯಾರ್ಹತೆ ಅಥವಾ ಎಜುಕೇಷನಲ್ ಕ್ವಾಲಿಫಿಕೇಷನ್ ಅಲ್ಲ, ಲಿಟ್ರಸಿ ರೇಟ್ ಏನು ಮಾತಾಡ್ತಾ ಇದ್ದೀವಿ ಅದ್ರ ಬಗ್ಗೆ ಇಲ್ಲಿ ತಿಳ್ಕೊಬೇಕಾಗಿರುವಂಥದ್ದು. ಸೊ ಸಾಕ್ಷರತೆ ರೇಟ್ ಅಂತ ಏನು ಹೇಳ್ತೀವಿ, ಸೊ ಈ ಸಾಕ್ಷರತೆ ರೇಟ್ 59.6% ಇರುವಂತಹ ನಾರ್ತ್ ಈಸ್ಟಲ್ಲಿ ಕಡಿಮೆ ಹೊಸ ಕಂಪನಿಗಳ ರಿಜಿಸ್ಟ್ರೇಷನನ್ನು ನಾವು ಕಾಣ್ತಿದ್ದೀವಿ. ಅದೇ ಯಾವ ರಾಜ್ಯಗಳಲ್ಲಿ 70%ಕ್ಕಿಂತ ಹೆಚ್ಚು ಸಾಕ್ಷರತೆ ರೇಟನ್ನು ನಾವು ಕಾಣ್ತಾ ಇದ್ದೀವಿ ಅಲ್ಲಿ ಹೊಸ ಫರ್ಮ್ ಅಥವಾ ಹೊಸ ಕಂಪನಿಗಳ ರಿಜಿಸ್ಟ್ರೇಷನನ್ನು ಹೆಚ್ಚಾಗಿ ಕಾಣ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀವಿ. ಹಾಗೆ ಲೆವೆಲ್ ಆಫ್ ಎಜುಕೇಷನ್ ಅಥವಾ ಯಾವ ಮಟ್ಟಕ್ಕೆ ನಾವು ಶಿಕ್ಷಣ ಹಾಗೂ ಅಲ್ಲಿ ಇರುವಂತಹ ಇನ್ಫ್ರಾಸ್ಟ್ರಕ್ಚರ್, ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಏನು ಕರಿತೀವಿ. ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ರೋಡ್ಸ್ ಆಗಿರ್ಬೋದು, ಹಾಗೆ ಟೆಲಿಕಮ್ಯುನಿಕೇಷನ್ ಆಗಿರ್ಬೋದು, ಹಾಗೆ ಸ್ಯಾನಿಟೇಷನ್ ಆಗಿರಬಹುದು. ಸೊ ಈ ಎಲ್ಲವೂ ಬರುವಂಥದ್ದು ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಒಳಗೆ. ಸೊ ಶಿಕ್ಷಣ ಹಾಗೂ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಎಲ್ಲಿ ಉತ್ತಮವಾಗಿ ಬೆಳೆದು ನಿಂತಿದೆಯೋ ಅಲ್ಲಿ ನಾವು ಹೆಚ್ಚಾಗಿ ಹೊಸ ಫರ್ಮ್ಗಳನ್ನು ಕಾಣ್ತೀವಿ ಅನ್ನೋದು ಇನ್ನೊಂದು ಪಾಯಿಂಟ್ ಆಗಿದೆ. ಹಾಗೆ ಇನ್ನೊಂದು ಕ್ಷೇತ್ರ ನೋಡಬೇಕು ಅಂತಂದರೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅನ್ನೋದು ಮಾತಾಡ್ತಿದ್ದೀವಿ. ಅಂತಂದರೆ ಒಂದು ಉದ್ಯಮವನ್ನು ನಾವು ಶುರು ಮಾಡಿದಾಗ ಅಲ್ಲಿ ಎಷ್ಟು ಸುಲಭವಾಗಿ ನಾವು ಬಿಸ್ನೆಸ್ಸನ್ನು ಮಾಡಬಹುದು ಅನ್ನೋದನ್ನು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತ ಟರ್ಮನ್ನು ಯೂಸ್ ಮಾಡ್ತೀವಿ. ಸೊ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅದರ ಜೊತೆಯಲ್ಲಿ ಲೇಬರ್ ಲಾಸ್ ಅನ್ನೋದು ಏನಿದೆ, ಸೊ ಈ ಲೇಬರ್ ಲಾಸ್ ಹಾಗೂ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಎರಡರಲ್ಲೂ ಎಲ್ಲಿ ಹೆಚ್ಚಾಗಿ ಬಿಸ್ನೆಸ್ಸಿಗೆ ಅಥವಾ ಬಿಸ್ನೆಸ್ಸಿಗೆ ಸಹಕಾರಿಯಾಗುವಂತೆ ಇವೆರಡೂ ಇದ್ದಾವೋ ಅಲ್ಲಿ ನಾವು ಹೊಸ ಫರ್ಮ್ಗಳ ಕ್ರಿಯೇಷನನ್ನು ಹೆಚ್ಚಾಗಿ ನೋಡ್ತಿದ್ದೀವಿ ಅಥವಾ ಹೊಸ ಕಂಪನಿಗಳ ಎಸ್ಟಾಬ್ಲಿಷ್ಮೆಂಟನ್ನು ನಾವು ತುಂಬ ಕಾಣ್ತಾ ಇದ್ದೀವಿ. ಹಾಗೆ ಎಕನಾಮಿಕ್ ಸರ್ವೆ ಹೇಳ್ತಾ ಇದೆ ನಮ್ಮ ಪಾಲಿಸಿ ಮೇಕರ್ಸ್ ಅಥವಾ ನಮ್ಮ ರಾಜಕೀಯ ವ್ಯವಸ್ಥೆಯಲ್ಲಿ ಈ ಆಗಬೇಕಾದಂಥದ್ದು ಉದ್ಯಮಶೀಲತೆ ಪ್ರಮೋಟ್ ಮಾಡಿದರೆ ಅಥವಾ ಉದ್ಯಮಶೀಲತೆ ಹೆಚ್ಚಾದರೆ ನಮ್ಮ ಎಕನಾಮಿಕ್ ಡೆವಲಪ್ಮೆಂಟ್ ಕೂಡ ಆಗುತ್ತದೆ. ಅಂದರೆ ಆರ್ಥಿಕ ಬೆಳವಣಿಗೆ ಆಗುವ ಸಂಭಾವನೆಗಳು ತುಂಬ ಜಾಸ್ತಿ ಆಗ್ತವೆ. ಅದ್ರ ಜೊತೆಯಲ್ಲಿ ಎಕನಾಮಿಕ್ ಗ್ರೋತ್ ಕೂಡ ಆಗುತ್ತದೆ. ಎಕನಾಮಿಕ್ ಗ್ರೋತ್ ಅನ್ನೋದು
ಇದು ನ್ಯೂಮರಿಕಲ್ ಟರ್ಮ್ಸಲ್ಲಿ ನೋಡ್ತೀವಿ, ಅಂದರೆ ನಂಬರ್ಸಲ್ಲಿ ಎಷ್ಟರ ಮಟ್ಟಿಗೆ, ಅಂದರೆ ಗ್ರೋತ್ ನಮ್ದಿರೋದು $5 ಟ್ರಿಲಿಯನ್ ಎಕಾನಮಿ ಈಸ್ ನಮ್ಮ ಟಾರ್ಗೆಟ್. ಹಾಗೆ ಡೆವಲಪ್ಮೆಂಟ್ ಅಂತ ಮಾತಾಡಿದಾಗ ಇದರಲ್ಲಿ ನಾವು ಗ್ರೋತ್ ಜೊತೆಯಲ್ಲಿ ಇನ್ಫ್ರಾಸ್ಟ್ರಕ್ಚರ್, ಹೆಲ್ತು, ಎಜುಕೇಷನ್ನು, ಸೊ ಇವೆಲ್ಲವೂ ನಾವು ಡೆವಲಪ್ಮೆಂಟಲ್ಲಿ ಕಾಣ್ಕೋಬೋದು. ಸೊ ಎಕನಾಮಿಕ್ ಡೆವಲಪ್ಮೆಂಟ್ ಹಾಗೂ ಎಕನಾಮಿಕ್ ಗ್ರೋತ್ ಎರಡೂ ಸಾಧ್ಯವಾಗಲಿದೆ ಈ ಉದ್ಯಮಶೀಲತೆಯನ್ನು ನಾವು ಹೆಚ್ಚು ಪ್ರಮೋಟ್ ಮಾಡೋದ್ರಿಂದ ಅನ್ನೋದು ಇಲ್ಲಿ ನಾವು ನೋಡ್ಬೋದು. ಹಾಗೆ ನಾವು ಮುಂದೆ ಒಂದು ಇದ್ರ ಬಗ್ಗೆ ನೋಡ್ತೀವಿ. ಪರ್ ಕ್ಯಾಪಿಟಾ ಬೇಸಿಸ್ ಮೇಲೆ ನೋಡಿದಾಗ ನಮ್ಮ ಭಾರತ ದೇಶದಲ್ಲಿ ಉದ್ಯಮಶೀಲತೆ ಹೆಚ್ಚಿದೆ, ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಪರ್ ಕ್ಯಾಪಿಟಾ ಬೇಸಿಸ್ ಮೇಲೆ ನೋಡಿದಾಗ ನಾವು ಲೋವೆಸ್ಟ್ ಆಗಿದ್ದೀವಿ. ಅಂದರೆ ಭಾರತ ದೇಶ ಪ್ರಪಂಚದಲ್ಲೇ ಅತಿ ಹಿಂದೆ ಉಳಿದುಕೊಂಡಿದೆ. ಇದರಲ್ಲಿ ಯಾವುದರಲ್ಲಿ ಅಂತಂದಾಗ ಫಾರ್ಮಲ್ ಎಕಾನಮಿ. ಇಲ್ಲಿ 2 ಟರ್ಮ್ಗಳ ನಾಲೆಜ್ ನಿಮಗೆ ಇರಬೇಕಾಗಿದೆ. ಒಂದು ಫಾರ್ಮಲ್ ಎಕಾನಮಿ ಅಂದ್ರೇನು, ಎರಡನೇದು ಇನ್ಫಾರ್ಮಲ್ ಎಕಾನಮಿ ಅಂದ್ರೇನು. ಸೊ ಈ ಟರ್ಮ್ಸನ್ನು ನಾವು ನೋಡಿದಾಗ ಫಾರ್ಮಲ್ ಎಕಾನಮಿ ಅಂತಂದರೆ ಒಂದು ಸೆಟ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಕೆಳಗಡೆ ಇದನ್ನು ಡಿವೈಸ್ ಮಾಡಿರ್ತಾರೆ. ಆದರೆ ಇದಕ್ಕೆ ಯಾವುದೇ ರೂಲ್ಸ್ ಅಥವಾ ಆರ್ಗನೈಸೇಷನ್ ಆಗಿರಲ್ಲ. ಒಂದು ಸೆಟ್ ಆಫ್ ಮ್ಯಾನೇಜ್ಮೆಂಟ್ ಇರುತ್ತೆ. ಇಲ್ಲಿ ಯಾವುದೇ ಮ್ಯಾನೇಜ್ಮೆಂಟ್ ಇರೋದಿಲ್ಲ. ಸೊ ಅಕೌಂಟಬಿಲಿಟಿ ಕಮ್ಮಿ ಇರುತ್ತೆ ಇದಕ್ಕೆ. ಸೊ ಅಕೌಂಟಬಿಲಿಟಿ ಕಮ್ಮಿ ಇರುತ್ತೆ, ಇದು ಅಕೌಂಟಬಿಲಿಟಿ ಜಾಸ್ತಿ ಇರುತ್ತೆ ಇಲ್ಲಿ. ಸೊ ಇದು ಒಂದಿಷ್ಟು ವ್ಯತ್ಯಾಸಗಳು ಫಾರ್ಮಲ್ ಹಾಗೂ ಇನ್ಫಾರ್ಮಲ್ ಎಕಾನಮಿಗೆ. ಸೊ ಪರ್ ಕ್ಯಾಪಿಟಾ ವೈಸ್ ನೋಡಿದಾಗ ಓವರಾಲ್ ನಾವು ಉದ್ಯಮಶೀಲತೆ ಇಡೀ ಭಾರತ ದೇಶದಲ್ಲಿ ನೋಡಿದಾಗ ನಮ್ಮ ಫಿಗರ್ಸ್ ಒಂದಿಷ್ಟು ಸುಮಾರಾಗಿದೆ. ಆದರೆ ಇಂಡಿವಿಜುವಲ್ ಬೇಸಿಸ್ ಅಥವಾ ಪ್ರತಿ ರಾಜ್ಯದ ಬೇಸಿಸ್ ಮೇಲೆ ನೋಡಿದಾಗ ಅದು ನಾವು ಭಾರತ ದೇಶದಲ್ಲಿ ತುಂಬ ಹಿಂದೆ ಉಳ್ಕೊಂಡಿದ್ದೀವಿ. ಅಂದರೆ ಇದಕ್ಕೆ ನೀವು ನಂಬರ್ಸ್ ನೋಡಿದಾಗ 2006 ಹಾಗೂ 2016ರವರೆಗೆ ಮೀನ್ ನಂಬರ್ ಆಫ್ ನ್ಯೂ ಫರ್ಮ್ಸ್ ಕ್ರಿಯೇಟೆಡ್ ಪ್ರತಿ ವರ್ಷ ಪ್ರತಿ 1000 ಜನರಲ್ಲಿ ಪ್ರತಿ ವರ್ಷ 0.10% ಅಷ್ಟು ಜನ ಮಾತ್ರ ಹೊಸ ಫರ್ಮ್ಗಳನ್ನು ಕ್ರಿಯೇಟ್ ಮಾಡ್ತಿದ್ದಾರೆ. ಅದೇ ನೀವು UK ನೋಡಿದಾಗ ಪ್ರತಿ 1000 ಜನಕ್ಕೆ ಪ್ರತಿ ವರ್ಷಕ್ಕೆ ಸುಮಾರು 12.22% ಅಷ್ಟು ಜನ, 12.22% ಜನ ಹೊಸ ಕಂಪನಿಗಳನ್ನು ಸೃಷ್ಟಿಸ್ತಿದ್ದಾರೆ ಅಥವಾ ಸೆಟಪ್ ಮಾಡ್ತಿದ್ದಾರೆ. ಅದೇ ನೀವು USA ನೋಡಿದಾಗ 12.12. ಸೊ ಈ ನಂಬರ್ಸನ್ನು ನಾವು ನೋಡಿದಾಗ ಪರ್ ಕ್ಯಾಪಿಟಾ ಬೇಸಿಸ್ ಮೇಲೆ ಉದ್ಯಮಶೀಲತೆಯನ್ನು ನಾವು ಇನ್ನೂ ಪ್ರಮೋಟ್ ಮಾಡುವ ಅವಶ್ಯಕತೆ ಇದೆ ಅಂತ ಅನ್ನೋದು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿದೆ. ಹಾಗೆ ಈ ಆಂಟ್ರಪ್ರಿನರ್ಶಿಪ್ ಇಂಟೆನ್ಸಿಟಿ ಅಂತ ಕರಿತೀವಿ. ಅಂದರೆ ವರ್ಷಕ್ಕೆ ಈ ನಂಬರ್ಸ್ ಏನಿದೆ, ಒಂದು ವರ್ಷದಲ್ಲಿ ಸೆಟಪ್ ಆಗ್ತಾ ಇರುವಂತಹ ಉದ್ಯಮಶೀಲತೆ ಅಥವಾ ಉದ್ಯಮಿಗಳ ಸಂಖ್ಯೆಯನ್ನು ನಾವು ಆಂಟ್ರಪ್ರಿನರಿಯಲ್ ಇಂಟೆನ್ಸಿಟಿ ಅಂತ ಕರಿತೀವಿ. ಸೊ ಇದು ಹೆಚ್ಚಾಗಿ ಡೆವಲಪ್ಡ್ ಕಂಟ್ರೀಸಲ್ಲಿದೆ. ಭಾರತ ದೇಶದಲ್ಲಿ ನಾವು ಕಡಿಮೆ ಅಥವಾ ಡೆವಲಪಿಂಗ್ ಕಂಟ್ರೀಸಲ್ಲಿ ತುಂಬ ಕಡಿಮೆ ಕಾಣ್ತೀವಿ. ಇದು ಆಂಟ್ರಪ್ರಿನರ್ಶಿಯಲ್ ಇಂಟೆನ್ಸಿಟಿ ಅಥವಾ EI ಅಂತ ಏನು ನಾವು ಕರಿತೀವಿ. ಈ EI ಅನ್ನೋದು ಬೆಳೀತಾ ಇದೆ ಎಲ್ಲ ದೇಶಗಳಲ್ಲೂ, ಇನ್ಕ್ಲೂಡಿಂಗ್ ಇಂಡಿಯಾ ಅಥವಾ ಡೆವಲಪಿಂಗ್ ಕಂಟ್ರೀಸ್, ಈಗ ಡೆವಲಪ್ ಆಗ್ತಾ ಇರುವಂತಹ ಕಂಟ್ರೀಸಲ್ಲಿ. ಆದರೆ ಬ್ರೆಜಿಲಲ್ಲಿ ಮಾತ್ರ, ನಾವು ಇಡೀ ಪ್ರಪಂಚದಲ್ಲಿ ಬ್ರೆಜಿಲಲ್ಲಿ ಮಾತ್ರ ಈ ಉದ್ಯಮಶೀಲತೆ ಇಂಟೆನ್ಸಿಟಿ ಏನಿದೆ ಅಥವಾ ಆಂಟ್ರಪ್ರಿನರಿಯಲ್ ಇಂಟೆನ್ಸಿಟಿ ಏನಿದೆ ಇದರಲ್ಲಿ ನಾವು ಕಡಿತವನ್ನು ಕಾಣ್ತಿದ್ದೀವಿ. ಅಂತಂದರೆ ಕಡಿಮೆ ಆಗ್ತಾ ಇದೆ ಆಂಟ್ರಪ್ರಿನರಿಯಲ್ ಇಂಟೆನ್ಸಿಟಿ. ಅದು 2010ರಿಂದ 2018ರವರೆಗೂ ತಗೊಂಡಿರೋ ಡೇಟಾ ಮೇಲೆ ನಾವು ಈ ವಿಷಯನ ಅರ್ಥ ಮಾಡ್ಕೋಬೋದು. ಸೊ ನೀವು UPSC ಪ್ರಿಲಿಮ್ಸ್ ಅಥವಾ KPSC ಪ್ರಿಲಿಮ್ಸಲ್ಲಿ ಬರಿಬೇಕಾದ್ರೆ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ಸ್ ಅಂತ ಇರ್ತವೆ. ಅಂದರೆ 2-3 ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ. ಸೊ ಆ ಸ್ಟೇಟ್ಮೆಂಟ್ಗಳಲ್ಲಿ ಈಗ ನಾವು ಡಿಸ್ಕಸ್ ಮಾಡಿರುವಂತಹ ಪಾಯಿಂಟ್ಸ್ಗಳನ್ನು ಸ್ಪೆಸಿಫಿಕ್ ಆಗಿ ಕೊಟ್ಬಿಟ್ಟು ಇದು ಸರಿನಾ ತಪ್ಪಾ ಅಂತ ಕೊಡ್ಬೋದು. ಅಂದರೆ ಆಂಟ್ರಪ್ರಿನರಿಯಲ್ ಇಂಟೆನ್ಸಿಟಿ ಈಸ್ ಇನ್ಕ್ರೀಸಿಂಗ್ ಅಕ್ರಾಸ್ ಆಲ್ ದ ಕಂಟ್ರೀಸ್ ಎಕ್ಸೆಪ್ಟ್ ಬ್ರೆಜಿಲ್. ಅಂದರೆ ಆಂಟ್ರಪ್ರಿನರಿಯಲ್ ಇಂಟೆನ್ಸಿಟಿ ಪ್ರಪಂಚದ ಎಲ್ಲ ದೇಶಗಳಲ್ಲೂ ಬೆಳೀತಾ ಇದೆ, ಆದರೆ ಬ್ರೆಜಿಲನ್ನು ಹೊರತುಪಡಿಸಿ ಅಂತ ಕೇಳಿದಾಗ ಎಸ್, ಅದು ಸರಿಯಾದ ಪಾಯಿಂಟ್ ಆಗುತ್ತದೆ. ಸೊ ಅದಕ್ಕೋಸ್ಕರ ಇಲ್ಲಿ ನಾನು ಕೊಡ್ತಿರುವಂತಹ ಸ್ಟ್ಯಾಟಿಸ್ಟಿಕ್ಸ್ ಆಗಿರ್ಬೋದು ಅಥವಾ ಯಾವ ಪಾಯಿಂಟ್ಸ್ ಎಕ್ಸಾಮಿಗೆ ನಿಜವಾಗ್ಲೂ ಇಂಪಾರ್ಟೆಂಟ್ ಆಗುತ್ತದೆಯೋ
ಅಲ್ಲಿ ನಾನು ತುಂಬ ಫೋಕಸ್ ಮಾಡ್ತೀನಿ. ಸೊ ಅದನ್ನು ನೀವು ಆದಷ್ಟು ನೋಟ್ಸ್ ಮಾಡ್ಕೊಳ್ಳಲು ಪ್ರಯತ್ನಿಸಿ. ಸೊ ಒಂದ್ಸರಿ ಇದನ್ನು ಕೇಳಿಬಿಟ್ಟು ನೀವು ಸಹ ಒಂದ್ಸರಿ ಆರ್ಥಿಕ ಸಮೀಕ್ಷೆಯ ವಾಲ್ಯೂಮ್ 1 ಚಾಪ್ಟರ್ ವೈಸ್ ನೀವು ಓದಿದಾಗ ಅದು ನಿಮಗೆ ಇನ್ನೂ ಕ್ಲಿಯರ್ ಆಗುತ್ತದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದರ ಜೊತೆಯಲ್ಲಿ ಸೊ ಇನ್ನೂ ಹೆಚ್ಚಿನ ನಾವು ಮಾಹಿತಿಗೆ ಹೋಗೋದಕ್ಕೂ ಮುನ್ನ ಒಂದಿಷ್ಟು ಟರ್ಮಿನಾಲಜೀಸ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಸೊ ಮೊದಲನೇ ಟರ್ಮಿನಾಲಜಿ ಇಲ್ಲಿ ಆಂಟ್ರಪ್ರನರ್ಶಿಪ್ ಅಂದರೆ ಉದ್ಯಮಶೀಲತೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಉದ್ಯಮಶೀಲತೆ ಅಂತಂದರೆ ಒಬ್ಬ ವ್ಯಕ್ತಿ ಯಾವಾಗ ಹೊಸ ಬಿಸ್ನೆಸ್ಸಿಗೆ ಇನ್ವೆಸ್ಟ್ ಮಾಡ್ತಾನೋ ಫೈನಾನ್ಷಿಯಲ್ ರಿಸ್ಕ್ ತಗೊಂಡು, ಅಂದರೆ ಆರ್ಥಿಕ ರಿಸ್ಕ್ ತಗೊಂಡು ಅವನಿಗೆ ಹೋಪ್ ಇರೋದೇನು ಪ್ರಾಫಿಟ್. ಸೊ ಪ್ರಾಫಿಟ್ ಲಾಭ ಆಗುತ್ತದೆ ಅನ್ನೋ ಒಂದು ನಂಬಿಕೆಯಿಂದ ಫೈನಾನ್ಷಿಯಲ್ ರಿಸ್ಕ್ ತಗೊಂಡು ಯಾರು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಾರೋ ಅವರಿಗೆ ನಾವು ಆಂಟ್ರಪ್ರನರ್ಸ್ ಅಥವಾ ಆಂಟ್ರಪ್ರನರ್ಶಿಪ್ ಅಂತ ಕರಿತೀವಿ. ಅದೇ ರೀತಿಯಲ್ಲಿ ಆಂಟ್ರಪ್ರನಿಯಲ್ ಇಂಟೆನ್ಸಿಟಿ ಅಂತ ಒಂದು ಟರ್ಮನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಸೊ ಆಂಟ್ರಪ್ರನಿಯಲ್ ಇಂಟೆನ್ಸಿಟಿ ಅಂತಂದರೆ ರೇಟ್ ಆಫ್ ಆಂಟ್ರಪ್ರನರ್ಶಿಪ್. ಸೊ ಎಷ್ಟರ ಮಟ್ಟಿಗೆ ಅಥವಾ ಎಷ್ಟು ನಂಬರ್ಸ್ ಆಫ್ ಉದ್ಯಮಶೀಲತೆಗಳು ಅಥವಾ ಶೀಲೆಗಳು ಇವುಗಳು ಬೆಳೀತಾ ಇದ್ದಾವೆ ಅನ್ನೋದ್ರ ಮೇಲೆ ಆಂಟ್ರಪ್ರನಿಯಲ್ ಇಂಟೆನ್ಸಿಟಿ ಅನ್ನೋದು ನಾವು ಡಿಫೈನ್ ಮಾಡ್ತೀವಿ. ಅದರ ಜೊತೆಯಲ್ಲಿ ಫಾರ್ಮಲ್ ಎಕಾನಮಿ ಹಾಗೂ ಇನ್ಫಾರ್ಮಲ್ ಎಕಾನಮಿ ಇವೆರಡು ಟರ್ಮ್ಸನ್ನು ನಾವು ಹಿಂದೆ ನೋಡಿದ್ವಿ. ಸೊ ಇದಕ್ಕೆ ರೆಗ್ಯುಲೇಷನ್ಸ್ ಇರುತ್ತೆ, ಇದಕ್ಕೆ ರೆಗ್ಯುಲೇಷನ್ಸ್ ಇರಲ್ಲ. ಸೊ ಇದು ಅಫಿಷಿಯಲ್ ರೆಗ್ಯುಲೇಷನ್ಸ್ ಇರುತ್ತೆ. ಇದಕ್ಕೆ ಒಂದೇ ವರ್ಡಲ್ಲಿ ಹೇಳಬೇಕು ಅಂದರೆ ಇದಕ್ಕೆ ಅಫಿಷಿಯಲ್ ರೆಗ್ಯುಲೇಷನ್ಸ್ ಇರೋದಿಲ್ಲ. ಹಾಗೆ ಗ್ರಾಸ್ ಡಿಸ್ಟ್ರಿಕ್ಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಇದ್ರ ಬಗ್ಗೆ ನಾವು ಮಾತಾಡಿದ್ವಿ. ಸೊ GDP ಅನ್ನೋದು ನಾವು ಇಡೀ ದೇಶಕ್ಕೆ ಇರುವಂತಹ ಆರ್ಥಿಕ ವ್ಯವಸ್ಥೆನ ತಿಳ್ಕೊಳ್ಳೋದಕ್ಕೆ ಉಪಯೋಗಿಸುವಂಥ ಟರ್ಮ್. ಅದೇ ಪ್ರತಿ ಜಿಲ್ಲೆಯ ಆರ್ಥಿಕ ವ್ಯವಸ್ಥೆಯನ್ನು ತಿಳ್ಕೊಳ್ಳೋದಕ್ಕೆ GDDP ಗ್ರಾಸ್ ಡಿಸ್ಟ್ರಿಕ್ಟ್ ಡೊಮೆಸ್ಟಿಕ್ ಪ್ರಾಡಕ್ಟನ್ನು ಉಪಯೋಗಿಸ್ತೀವಿ. ಹಾಗೆ ಅಗ್ಲೊಮರೇಷನ್ ಎಕಾನಮೀಸ್ ಅಂತಂದರೆ ಒಂದು ಭಾಗದಲ್ಲಿ ಕಂಪನಿಗಳು ಸೆಟಪ್ ಆದಾಗ ಹೆಚ್ಚಾಗಿ ಇದ್ರ ಸುತ್ತ ಸೆಟಪ್ ಆಗೋ ಕಂಪನೀಸು ಇದರಿಂದ ಲಾಭವನ್ನು ಪಡೆಯುವಂಥವೇ ಆಗ್ತವೆ. ಅಂತಂದರೆ ಈಗ ಕಬ್ಬು ಬೆಳೆಯುವ ಜಾಗಗಳಲ್ಲಿ ಅಥವಾ ಕಬ್ಬು ಬೆಳೆಯುವ ರಾಜ್ಯಗಳಲ್ಲಿ ಹೆಚ್ಚಾಗಿ ನಾವು ಸಕ್ಕರೆ ಕಾರ್ಖಾನೆಗಳನ್ನು ಕಾಣ್ತೀವಿ. ಅದ್ರ ಜೊತೆಯಲ್ಲಿ ಸಕ್ಕರೆಯಿಂದ ಅಥವಾ ಆ ಕಾರ್ಖಾನೆಯಿಂದ ಬರುವ ಬೈ ಪ್ರಾಡಕ್ಟ್ಸಿಂದ ಅಥವಾ ಅದರಿಂದ ಬರುವ ಬೇರೆ ಅಂಶಗಳಿಂದ ಈ ಕಂಪನಿಗಳಿಗೆ ಹೆಲ್ಪ್ ಆಗುವಂತಹ ಕಂಪನೀಸ್ ಕೂಡ ಸಹ ಇಲ್ಲಿ ಡೆವಲಪ್ ಆಗ್ತವೆ ಅನ್ನೋದನ್ನು ನಾವು ನೋಡ್ಬೋದು. ಅಂದರೆ ರಾ ಮೆಟೀರಿಯಲ್ ಸಪ್ಲೈಗೆ ಅವರೆಲ್ಲೂ ಬೇರೆ ಕಡೆ ಹೋಗಬೇಕಾಗಿಲ್ಲ. ಒಂದು ಕಂಪನಿಯ ಔಟ್ಪುಟ್ ಇನ್ನೊಂದು ಕಂಪನಿಗೆ ರಾ ಮೆಟೀರಿಯಲ್ ಆಗುತ್ತೆ. ಸೊ ಅಲ್ಲಿ ಕಂಪನೀಸ್ ಈಗ ಸಪೋಸ್ ಸ್ಟೀಲ್ ಪ್ರೊಡಕ್ಷನ್ ನಡೀತಾ ಇದೆ. ಸೊ ಎಲ್ಲಿ ಸ್ಟೀಲ್ ಪ್ಲ್ಯಾಂಟ್ ಇರುತ್ತದೆಯೋ ಅದ್ರ ಸುತ್ತ ಬೇರೆ ಕಂಪನೀಸ್ ಕೂಡ ಸೆಟಪ್ ಆಗ್ತವೆ. ಸೊ ಈ ಸ್ಟೀಲಿಂದ ನಾವು ಇನ್ನೂ ಏನೇನು ಉತ್ಪಾದಿಸಬಹುದು, ಕಾರ್ಸ್ ಆಗಿರ್ಬೋದು ಅಥವಾ ಬೇರೆ ವಸ್ತುಗಳಾಗಿರ್ಬೋದು. ಸೊ ಈ ಥರ ವಸ್ತುಗಳ ಪ್ಲ್ಯಾಂಟ್ಸ್ ಇದ್ರ ಸುತ್ತ ಇದ್ದಾಗ ಇವು ದೂರ ಹೋಗಬೇಕಾಗಿ ಬರಲ್ಲ. ಸೊ ಇಲ್ಲೇ ಹತ್ತಿರ ಸೆಟಪ್ ಆಗುವಂತಹ ಏರಿಯಾಸಿಗೆ ಅಗ್ಲೊಮರೇಷನ್ ಎಕಾನಮೀಸ್ ಅಂತ ಕರಿತೀವಿ. ಹಾಗೆ ಸ್ಪೇಷಿಯಲ್ ಹೆಟ್ರೋಜೆನಿಟಿ ಅಂತ ಮಾತಾಡ್ತಿದ್ದೀವಿ. ಸ್ಪೇಷಿಯಲ್ ಹೆಟ್ರೋಜೆನಿಟಿ ಅಂತಂದಾಗ ಇದಕ್ಕೆ ಉದಾಹರಣೆ ನಾವು ತಗೊಂಡಾಗ ನಮ್ಮ ಸೌತ್ ಇಂಡಿಯಾದಲ್ಲಿ ಹೆಚ್ಚಾಗಿ ಉದ್ಯಮಿಗಳು ಇನ್ವೆಸ್ಟ್ ಮಾಡೋದು ಕಾಣ್ತೀವಿ ಕಂಪೇರ್ ಟು ನಾರ್ತ್ ಆ್ಯಂಡ್ ನಾರ್ತ್ ಈಸ್ಟರ್ನ್ ರೀಜನ್ಸಲ್ಲಿ. ಸೊ ಈ ಸ್ಪೇಷಿಯಲ್ ಹೆಟ್ರೋಜೆನಿಟಿಯಲ್ಲಿ ನಾವು ಮಾತಾಡ್ತಾ ಇರುವಂಥದ್ದು ಏನು ಅಂತಂದರೆ, ಈ ಸ್ಪೇಷಿಯಲ್ ಅಂತಂದರೆ ಸ್ಪೇಸ್ ಇದ್ದ ಹಾಗೆ, ಅಂದರೆ ಜಾಗ ಇದ್ದ ಹಾಗೆ. ಸೊ ಹೀಗೆ ಬೇರೆ ಬೇರೆ ಭಾಗಗಳಲ್ಲಿ ಯಾವ ರೀತಿಯಾಗಿ ಅಗ್ರಿಕಲ್ಚರ್ ಆಗಿರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು, ಸರ್ವಿಸ್ ಸೆಕ್ಟರ್ ಆಗಿರ್ಬೋದು, ಯಾವ ರೀತಿಯಾಗಿ ಇವು ಡಿಸ್ಟ್ರಿಬ್ಯೂಟ್ ಆಗಿದ್ದಾವೆ ಅಥವಾ ಯಾವ ರೀತಿಯಾಗಿ ಇವು ಹಂಚಿಕೆ ಆಗಿದ್ದಾವೆ ಅನ್ನೋದನ್ನು ತಿಳ್ಕೊಳ್ಳೋದನ್ನು ಸ್ಪೇಷಿಯಲ್ ಹೆಟ್ರೋಜೆನಿಟಿ ಅಂತ ಕರಿತೀವಿ. ಹೈಪರ್ ಕಾಂಪಿಟಿಷನ್, ಈಗ ಕಾಂಪಿಟಿಷನ್ ಅಂತಂದರೆ ನಮಗೆ ಗೊತ್ತಿದೆ ಸ್ಪರ್ಧಾತ್ಮಕ. ಸೊ ಹೇಗೆ ಹೈಪರ್ ಕಾಂಪಿಟಿಷನ್ ಅಂತಂದರೆ ಇಲ್ಲಿ ಹೈಪರ್ ಕಾಂಪಿಟಿಷನಲ್ಲಿ ಅಡ್ವಾಂಟೇಜಸ್ಗಿನ ಡಿಸ್ಅಡ್ವಾಂಟೇಜ್ ಕಡೆಗೆ ನಾವು ಹೋಗ್ತೀವಿ. ಡಿಸ್ಅಡ್ವಾಂಟೇಜ್ ಏನು ಅಂತಂದರೆ ಅತಿ ಹೆಚ್ಚಾದ ಕಾಂಪಿಟಿಷನ್ ಹಾಗೂ ಸಮಯಕ್ಕೆ ಬದಲಾಗುವಂತಹ ಸಿಚುವೇಶನ್ಸನ್ನು ನಾವು ಅನ್ಸ್ಟೇಬಲ್ ಅಥವಾ ಹೈಪರ್ ಕಾಂಪಿಟಿಷನ್ ಅಂತ ಕರಿತೀವಿ. ಸಪೋಸ್ ಒಂದು ನಿಮ್ಮ ಊರಿನ ಸುತ್ತ ಅಥವಾ ಯಾವುದಾದ್ರೂ ಒಂದು ಮಾರುಕಟ್ಟೆಯಲ್ಲಿ ನಿಮಗೆ ಈರುಳ್ಳಿ ಮಾರುವ ಸಮಯ ಅಥವಾ ಈರುಳ್ಳಿ ಖರೀದಿಸಲು ಹೋದಾಗ ಸಪೋಸ್ ₹2 kgಗೆ ಸಿಗುವಂತಹ ಜಾಗದಲ್ಲಿ ₹1 kgಗೆ ಸಿಗ್ತಾ ಇದೆ ಅಂತ ಗೊತ್ತಾದ ಕೂಡಲೇ ಜನ ಎಲ್ಲ ಇಲ್ಲಿಗೆ ನುಗ್ಗೋದು ಜಾಸ್ತಿ ಆಗುತ್ತೆ ಅಥವಾ ಪಡ್ಕೊಳ್ಳೋದಕ್ಕೆ ಹೊಡೆದಾಡ್ತಾರೆ.
ಸೊ ಇದಕ್ಕೆ ಅಥವಾ ಈ ಥರದ್ದೊಂದು ಸನ್ನಿವೇಶಕ್ಕೆ ನಾವು ಹೈಪರ್ ಕಾಂಪಿಟಿಷನ್ ಅಂತ ಕರಿತೀವಿ. ಅದೇ ರೀತಿಯಲ್ಲಿ 9ನೇ ಪದ ಸೋಷಲ್ ಇನ್ಫ್ರಾಸ್ಟ್ರಕ್ಚರ್. ಸೋಷಲ್ ಇನ್ಫ್ರಾಸ್ಟ್ರಕ್ಚರಲ್ಲಿ ನಾವು ಏನೇನು ಸೋಷಲ್ ಅಂತ ಬಂದಾಗ ಸಾಮಾಜಿಕವಾಗಿ ಮನುಷ್ಯ ಮಾಡೋದು ಏನಕ್ಕೆ, ಹೊಟ್ಟೆ, ಬಟ್ಟೆ ಹಾಗೂ ಮನೆ. ಸೊ ಹೌಸಿಂಗ್ ಮತ್ತು ಫುಡ್ ಅಥವಾ ಲಿಟ್ರಸಿ, ಅದ್ರ ಜೊತೆಯಲ್ಲಿ ರೋಡ್ ಇನ್ಫ್ರಾಸ್ಟ್ರಕ್ಚರ್. ಸೊ ಇನ್ಫ್ರಾಸ್ಟ್ರಕ್ಚರಲ್ಲಿ ರೋಡ್ ಬರುತ್ತೆ, ಸ್ಯಾನಿಟೇಷನ್ ಬರುತ್ತೆ, ಶೌಚಾಲಯಗಳು. ಸೊ ಈ ಥರದ್ದೆಲ್ಲ ನಾವು ಸೋಷಲ್ ಇನ್ಫ್ರಾಸ್ಟ್ರಕ್ಚರ್ ಒಳಗೆ ವಿಂಗಡಿಸ್ಕೋಬಹುದು. ಅದೇ ರೀತಿಯಲ್ಲಿ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಮಾತಾಡ್ತಾ ಇದ್ದೀವಿ. ಸೋಷಲ್ ಇನ್ಫ್ರಾಸ್ಟ್ರಕ್ಚರಲ್ಲಿ ರೋಡ್ ಇವೆಲ್ಲ ಬರಲ್ಲ, ಬರೀ ಹೌಸಿಂಗ್, ಲಿಟ್ರಸಿ, ಹೆಲ್ತ್, ಎಜುಕೇಷನ್, ಈ ಥರದ್ದೆಲ್ಲ ಸೋಷಲ್ ಇನ್ಫ್ರಾಸ್ಟ್ರಕ್ಚರಲ್ಲಿ ಬರ್ತದೆ. ಅದೇ ರೀತಿಯಲ್ಲಿ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರಿಗೆ ಬಂದಾಗ ಇಲ್ಲಿ ನಾವು ಕನೆಕ್ಟಿವಿಟಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಕನೆಕ್ಟಿವಿಟಿ ಅಂದರೆ ರೋಡ್ ಆಗಿರ್ಬೋದು ಅಥವಾ ಟೆಲಿಕಮ್ಯುನಿಕೇಷನ್ ಆಗಿರಬಹುದು. ಸೊ ಇವೆಲ್ಲವೂ ನಾವು ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಒಳಗೆ ವಿಂಗಡಿಸ್ಕೋತೀವಿ. ಸೊ ಇವೆಲ್ಲ ಟರ್ಮ್ಸ್ಗಳು ನಿಮಗೆ ಅರ್ಥ ಆದಮೇಲೆ ನಾವು ಮುಂದಿನ ಇದರಲ್ಲಿ ನೋಡೋಣ ಯಾವ ರೀತಿಯಲ್ಲಿ ಇನ್ನೂ ಇನ್ಡೆಪ್ತ್ ಆಗಿ ಉದ್ಯಮಶೀಲತೆ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಸೊ ನಾನು ಹೇಳಿದ ಹಾಗೆ ಸ್ಟಾರ್ಟಪ್ ಇಂಡಿಯಾ ಕ್ಯಾಂಪೇನ್ ಅನ್ನೋದು ಆಂಟ್ರಪ್ರಿನರ್ಶಿಪ್ ಅಥವಾ ಉದ್ಯಮಶೀಲತೆಯನ್ನು ಹೆಚ್ಚಿಸಲು ಮಾಡಿದಂತಹ ಒಂದು ಕಾರ್ಯಕ್ರಮ. ಸೊ ಈ ಕಾರ್ಯಕ್ರಮದಿಂದ ಸಂಪತ್ತು ಸೃಷ್ಟಿ ಮಾಡಲು ಸಾಧ್ಯವಿದೆ ಅನ್ನೋದನ್ನು ಕನೆಕ್ಟ್ ಮಾಡ್ತಾ ಇದ್ದೀವಿ. ಹಾಗೆ ಇಲ್ಲಿ ಯಾವ ರೀತಿಯಲ್ಲಿ ಉದ್ಯಮಶೀಲತೆಯಲ್ಲಿ ನಡೆಯುವಂತಹ ಕಾರ್ಯಗಳನ್ನು ಹೆಚ್ಚಿಸಲು ಸಾಧ್ಯ, ಯಾವ ಫ್ಯಾಕ್ಟರ್ಸ್ ಇದಕ್ಕೆ ಅವಶ್ಯಕತೆ ಇದೆ ಅಂತ ನೋಡಿದಾಗ ಸೋಷಲ್ ಇನ್ಫ್ರಾಸ್ಟ್ರಕ್ಚರ್ ಅಂತಂದರೆ ಎಜುಕೇಷನ್ ಆಗಿರ್ಬೋದು ಅಥವಾ ಹೆಲ್ತ್ ಆಗಿರ್ಬೋದು ಅಥವಾ ಸ್ಯಾನಿಟೇಷನ್ ಆಗಿರ್ಬೋದು, ಫುಡ್ ಆಗಿರ್ಬೋದು. ಸೊ ಈ ಫುಡ್ ಅಂದರೆ ನ್ಯೂಟ್ರಿಷನ್ ಸಿಕ್ಕಾಗ ಮನುಷ್ಯನಲ್ಲಿ ಶಕ್ತಿ ಬರುತ್ತದೆ, ಅವನಿಗೆ ಕೆಲಸ ಮಾಡುವ ಸಾಮರ್ಥ್ಯತೆ ಹೆಚ್ಚಿಸ್ತದೆ. ಅದೇ ಲಿಟ್ರಸಿ ಅಂತಂದರೆ ನಾಲೆಜ್ ಅಥವಾ ಎಜುಕೇಷನ್ ಅನ್ನೋದು ಚೆನ್ನಾಗಿದ್ದಾಗ ಮನುಷ್ಯನಲ್ಲಿ ಆಲೋಚನೆ ಅಥವಾ ಆಧ್ಯಾತ್ಮಿಕತೆ ಜಾಸ್ತಿ ಬೆಳೀತದೆ. ಅವನ ಆಲೋಚನೆ ಜಾಸ್ತಿ ಮಾಡಿದಾಗ ಹೊಸ ಐಡಿಯಾಸು, ಅದರಿಂದಾಗಿ ಹೊಸ ಬಿಸ್ನೆಸ್ಸನ್ನು ಸೆಟಪ್ ಮಾಡೋಕ್ಕೆ ಅಥವಾ ಇರುವ ಬಿಸ್ನೆಸ್ಸನ್ನು ಇನ್ನೂ ಬೆಳೆಸೋಕ್ಕೆ ಸಾಧ್ಯವಾಗುತ್ತದೆ. ಹೆಲ್ತ್ ಅದೇ ರೀತಿಯಲ್ಲಿ ಹೆಲ್ಪ್ ಆಗುತ್ತದೆ. ಹಾಗೆ ಫ್ಲೆಕ್ಸಿಬಲ್ ಲೇಬರ್ ಲಾಸ್, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್. ಸೊ ಇದ್ರ ಬಗ್ಗೆ ನಾವು ಇನ್ನೂ ಹೆಚ್ಚಾಗಿ ನೋಡೋಣ. ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ನ ಹೇಳಿದಾಗ ರೋಡು, ಟೆಲಿಕಮ್ಯುನಿಕೇಷನ್ ಇವೆಲ್ಲವೂ ಎಷ್ಟು ಸ್ಟ್ರಾಂಗ್ ಇರ್ತಾವೋ ಅಲ್ಲಿ ಕಂಪನೀಸ್ ಅಥವಾ ಉದ್ಯಮಿಗಳಿಗೆ ಇನ್ವೆಸ್ಟ್ ಮಾಡಲು ಅಥವಾ ಅವರಿಗೆ ಸಹಕಾರಿ ಆಗುವಂತೆ ಹೆಲ್ಪ್ ಆಗುತ್ತದೆ. ಅದೇ ರೀತಿಯಲ್ಲಿ ಈ ಮೂರೂ ಆಗಿ ಉದ್ಯಮಶೀಲತೆ ಬೆಳೆದಾಗ ಅದರಿಂದಾಗಿ ನಾವು ಜಾಬ್ ಕ್ರಿಯೇಷನ್ ಅಥವಾ ನಿರುದ್ಯೋಗವನ್ನು ಹೋಗಲಾಡಿಸಿ ಉದ್ಯೋಗಾವಕಾಶಗಳನ್ನು ಹೆಚ್ಚಾಗಿ ಸ್ಫೂರ್ತಿ ಕೊಡಬಹುದು. ಅದೇ ರೀತಿಯಲ್ಲಿ ಸಂಪತ್ತು ಸೃಷ್ಟಿ ಮಾಡಲು ನಮ್ಮ ಟಾರ್ಗೆಟ್ ಇರುವಂತಹ $5 ಟ್ರಿಲಿಯನ್ ಎಕಾನಮಿನ ನಾವು ಸೃಷ್ಟಿ ಮಾಡಲು ಸಾಧ್ಯವಾಗುತ್ತದೆ. ಅದೇ ರೀತಿಯಲ್ಲಿ ಎಕಾನಾಮಿಕ್ ಗ್ರೋತಿಗೂ ಇದು ಸುಲಭವಾಗಲಿದೆ ಅನ್ನೋದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿದೆ. ಹಾಗೆ ಮುಂದೆ ಆಂಟ್ರಪ್ರಿನರ್ಶಿಪ್ ಈಸ್ ಕ್ರಿಟಿಕಲ್ ಫಾರ್ ಇಂಡಿಯಾ. ನಾವು ಈ ಪಾಯಿಂಟ್ಸ್ಗಳನ್ನು ನೋಡಿದ್ವಿ. ಯಾವ ರೀತಿಯಲ್ಲಿ ಉದ್ಯಮಶೀಲತೆ ನಮ್ಮ ಭಾರತ ದೇಶಕ್ಕೆ ಎಷ್ಟು ಮಹತ್ವವಾಗಿದೆ, ಹಾಗೆ ನಮ್ಮ ಭಾರತ ದೇಶದಲ್ಲಿ ಉದ್ಯಮಶೀಲತೆಯ ವಾತಾವರಣ ಇಡೀ ಪ್ರಪಂಚದಲ್ಲೇ 3ನೇ ಸ್ಥಾನದಲ್ಲಿ ನಾವು ಕಾಣಿಸ್ಕೋತೀವಿ. ಹಾಗೆ ನಾವು ಭಾರತ ದೇಶದಲ್ಲಿ ಆಂಟ್ರಪ್ರಿನಲ್ ಇಂಟೆನ್ಸಿಟಿ ತುಂಬ ಕಡಿಮೆ ಇದೆ. ನಾವು ನೋಡಿದ್ವಿ 0.10 ಇದೆ ನಮ್ಮ ಆಂಟ್ರಪ್ರಿನಲ್ ಇಂಟೆನ್ಸಿಟಿ. ಅದೇ UK ನೋಡಿದಾಗ 12.21 ಇತ್ತು. ಹಾಗೆ USA ಸುಮಾರು 12.12 ಸುಮಾರು ಹಾಗೆ ಇತ್ತು. ಸೊ ಇಲ್ಲಿ ಗ್ರಾಫಲ್ಲಿ ನಾವು ನೋಡ್ಬೋದು ಏನು ಅಂತಂದರೆ 2014 ನಂತರ ವರ್ಲ್ಡ್ ಬ್ಯಾಂಕ್ಸ್ ಕೊಟ್ಟಿರುವಂಥ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಆಂಟ್ರಪ್ರಿನರ್ಶಿಪ್ ಡೇಟಾ ಇದು. ಸೊ ಇದು ಪ್ರಶ್ನೆ ನಾವು ಕೇಳ್ಬೋದು. ಸೊ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಆಂಟ್ರಪ್ರಿನರ್ಶಿಪ್ ಡೇಟಾ ಯಾವ ಸಂಸ್ಥೆ ಹೊರಡಿಸುತ್ತದೆ ಅಂತಂದರೆ ವರ್ಲ್ಡ್ ಬ್ಯಾಂಕ್ ಅಂತ ಹೇಳ್ಬೋದು. ಸೊ ಇದರಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು 2014 ನಂತರ ಉದ್ಯಮಶೀಲತೆಯಲ್ಲಿ ಅಥವಾ ಉದ್ಯಮಾಕಾಂಕ್ಷಿಗಳ ನಂಬರನ್ನು ಹೆಚ್ಚುವುದನ್ನು ನಾವು ನೋಡ್ತಾ ಇದ್ದೀವಿ. ಹಾಗೆ ಭಾರತ ದೇಶದಲ್ಲಿ ಬೇರೆ ಬೇರೆ ಸೆಕ್ಟರ್, ಅಗ್ರಿಕಲ್ಚರ್ ಆಗಿರ್ಬೋದು, ಮ್ಯಾನುಫ್ಯಾಕ್ಚರಿಂಗು, ಸರ್ವೀಸಸ್ಸು, ಇನ್ಫ್ರಾಸ್ಟ್ರಕ್ಚರ್. ಸೊ ಈ ಥರ 4 ಸ್ಟ್ರಕ್ಚರ್ಗಳ ಸೆಕ್ಟರ್ಸಲ್ಲಿ ಯಾವ ರೀತಿಯಲ್ಲಿ ಭಾರತದಲ್ಲಿ ಪರ್ಫಾರ್ಮೆನ್ಸ್ ಇದೆ ಅಂತ ನೋಡಿದಾಗ ಸರ್ವಿಸ್ ಸೆಕ್ಟರ್ ಮುಂಚೂಣಿಯಲ್ಲಿ ಅಥವಾ ಅತಿ ಹೆಚ್ಚಾಗಿ ಬೆಳೆಯುತ್ತಿರೋದನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಸೊ ನಾನು ಹೇಳಿದೆ ಆವಾಗಲೇ ಭಾರತದ ಆರ್ಥಿಕ ಸ್ಟ್ರಕ್ಚರ್ ಅಥವಾ ಆರ್ಥಿಕ ಸ್ಟ್ರಕ್ಚರಲ್ಲಿ ಬದಲಾವಣೆಯನ್ನು ಕಾಣ್ತಾ ಇದ್ದೀವಿ ಅಂತಂದರೆ
ಆರ್ಥಿಕ ವ್ಯವಸ್ಥೆ ಹೆಚ್ಚಾಗಿ ಸರ್ವಿಸ್ ಸೆಕ್ಟರ್ ಕಡೆಗೆ ಭಾರತ ಒಲಿತಾ ಇದೆ, ಅಥವಾ ಭಾರತದಲ್ಲಿ ನಾವು ತುಂಬ ಸರ್ವಿಸ್ ಸೆಕ್ಟರ್ ಮೇಲೆ ಇಂಪಾರ್ಟೆನ್ಸ್ನ ಕೊಡ್ತಾ ಇದ್ದೀವಿ. ಹಾಗೆ ನೇಚರ್ ಆಫ್ ಆಂಟ್ರಪ್ರನರ್ಶಿಪ್ ಬಗ್ಗೆ ಇಲ್ಲಿ ಮಾತಾಡ್ತೀವಿ. ಸೊ ಎಸ್ಟಿಮೇಷನ್ ಆಫ್ ಇಂಪ್ಯಾಕ್ಟ್ ಆಫ್ ಆಂಟ್ರಪ್ರನಲ್ ಆಕ್ಟಿವಿಟಿ ಆನ್ GDP. ಸೊ ಇಲ್ಲಿ ನಾವು ನೋಡಿದ್ವಿ, ಉದ್ಯಮಶೀಲತೆ ಸರಿಸುಮಾರು 10% ಹೊಸ ಫರ್ಮ್ಸ್ ಏನಾದರೂ ಇಂಪ್ರೂವ್ಮೆಂಟ್ಸ್ ಆದರೆ ಅಥವಾ ರಿಜಿಸ್ಟ್ರೇಷನ್ ಆದರೆ 1.8% ಅಷ್ಟು GDP ಡೆವಲಪ್ಮೆಂಟನ್ನು ನಾವು ಕಾಣ್ತೀವಿ ಅಂತ ಹೇಳಿದ್ದೀವಿ. ಅದೇ ರೀತಿಯಲ್ಲಿ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋ ಇನ್ನೊಂದು ಪಾಯಿಂಟ್ ಏನಂದರೆ, ಉದ್ಯಮಶೀಲತೆ ನಮ್ಮ ಆರ್ಥಿಕ ವ್ಯವಸ್ಥೆಯ ಬೆಳವಣಿಗೆಯ ಇಂಜಿನ್ ಇದ್ದ ಹಾಗೆ. ಸೊ ನಮ್ಮ ಭಾರತದ ಫೇಸ್ ಅಥವಾ ಚೇಂಜ್ ಆಫ್ ಫೇಸ್ ಇನ್ ಇಂಡಿಯಾ, ಇಫ್ ಸಮಥಿಂಗ್ ಹ್ಯಾಸ್ ಟು ಬಿ ಹ್ಯಾಪನ್ಡ್, ಅಂದರೆ ಆ ಫೇಸ್ ಆಫ್ ಇಂಡಿಯಾ ಅಥವಾ ಆ ಮುಖ ಏನಾದರೂ ಬದಲಾಗಬೇಕು, ನಮ್ಮ ಈಗ ಇರುವ ಆರ್ಥಿಕ ವ್ಯವಸ್ಥೆಯ ಬದಲಾವಣೆಗೆ ಆಂಟ್ರಪ್ರನರ್ಶಿಪ್ ಅಥವಾ ಉದ್ಯಮಶೀಲತೆ ಮಾತ್ರ ಸಾಧ್ಯ, ಅಥವಾ ಉದ್ಯಮಶೀಲತೆ ಸ್ಟಾರ್ಟ್ ಆಫ್ ದಿ ಇಂಜಿನ್ ಇದ್ದ ಹಾಗೆ. ಸೊ ಅದರ ಅವಶ್ಯಕತೆ ತುಂಬ ಜಾಸ್ತಿ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಸೊ ತುಂಬ ಜನ ಹೇಳ್ತಾರೆ, ಉದ್ಯಮಿಗಳು ಅಥವಾ ನಮ್ಮ ಭಾರತ ದೇಶದಲ್ಲಿ ಇರುವಂತಹ ಮೈಂಡ್ಸೆಟ್ ಏನು ಅಂತಂದರೆ, ಯಾರಾದರೂ ಒಂದು ಬಿಸ್ನೆಸ್ ಮಾಡಬೇಕು ಅಂತಂದರೆ ನಿನಗೇನೂ ಬೇರೆ ಕೆಲಸ ಸಿಕ್ಕಿಲ್ಲ, ಅದಕ್ಕೆ ಏನಾದರೂ ಬಿಸ್ನೆಸ್ ಮಾಡು. ಈಗ ನಾವೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಪ್ರಿಪೇರ್ ಆಗ್ತಾ ಇದ್ದೀವಿ, ಅಥವಾ ನಮ್ಮ ಗೆಳೆಯರಾಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಕಾಲೇಜಿಂದ ಆಗಿರಬಹುದು, ಯಾರೂ ಸಹ ನಾನು ಗ್ರ್ಯಾಜುಯೇಷನ್ ಮುಗಿದ ಮೇಲೆ ಬಿಸ್ನೆಸ್ ಮಾಡ್ತೀನಿ, ಅಥವಾ ನಾನು ನನ್ನ ಡಿಗ್ರಿ ಮುಗಿದ ಮೇಲೆ, ಅಥವಾ ನನ್ನ ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದ್ತಾ ಇರೋದು, ಅಥವಾ ನಾನು ಜ್ಞಾನ ಬೆಳೆಸ್ಕೊತಾ ಇರೋದು, ನನಗೆ ಬಿಸ್ನೆಸ್ ಮಾಡಬೇಕು ಅನ್ನೋ ಆಸಕ್ತಿ ಇದೆ ಅಂತ ಹೇಳಿ ಯಾರೂ ಮಾಡಲ್ಲ. ಎಲ್ಲರಿಗೂ ಜಾಬ್ ಬೇಕಷ್ಟೇ. ಆ್ಯಂಡ್ ನಮ್ಮ ಮೈಂಡ್ಸೆಟ್ಟಲ್ಲೇ ಹಾಗೆ ಕುಂದಿರಿಸ್ಬಿಟ್ಟಿದ್ದಾರೆ, ನೀನು ಇಷ್ಟು ವರ್ಷ ಇಂಜಿನಿಯರಿಂಗೋ ಮೆಡಿಕಲ್ಲೋ ಯಾವುದೋ ಒಂದು ಡಿಗ್ರಿ ಮಾಡಿದ ಮೇಲೆ ಒಂದು ಗೌರ್ಮೆಂಟ್ ಜಾಬ್ ತಗೊಳ್ಳೋದು ನಿನ್ನ ಜೀವನದ ಒಂದು ಉನ್ನತ ಸ್ಥಾನ. ಅದು ತಗೊಂಡ್ರೆ ನಿನ್ನ ಜೀವನ ಮುಗೀತು, ಆಮೇಲೆ ಅದರಾಗೆ ಮದುವೆ ಆಗಿ ಮಕ್ಕಳನ್ನು ಹುಟ್ಟಿಸಿ ಮುಗಿಸ್ಬಿಡು ಜೀವನ. ಇಲ್ಲ ಅಂತಂದರೆ ಬಿಸ್ನೆಸ್ ಕಡೆಗೆ ನಾವು ನೋಡೋದಿಲ್ಲ. ಸೊ ನಮ್ಮ ಭಾರತ ದೇಶದಲ್ಲಿ ಯಾವುದೇ ಒಂದು ಉದ್ಯಮಗಳಲ್ಲಿ ಅಥವಾ ಉದ್ಯಮಿಗಳಲ್ಲಿ ನಾವು ಬೆಳವಣಿಗೆನ ಕಾಣ್ತೀವೋ ಅದು ಬೈ ಚಾನ್ಸ್ ಮಾಡ್ತಿದ್ದಾರೆ, ಇಲ್ಲ ಯಾವುದು ಬೇರೆ ಆಪ್ಷನ್ಸ್ ಇಲ್ಲ ಅದಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ನಾವು ಕಾಣ್ತೀವಿ, ಅಥವಾ ಆ ಥರ ಹೇಳೋದನ್ನು ನಾವು ನೋಡ್ತೀವಿ. ಆದರೆ ಎಷ್ಟೊಂದು ಸ್ಟಡಿಗಳು ಫಾರ್ಮಲ್ ಸೆಕ್ಟರಲ್ಲಿ ಬರ್ತಾ ಇರುವಂತಹ ಹೊಸ ಕಂಪನಿಗಳು ಯಾವುದೇ ಆಪ್ಷನ್ ಇಲ್ಲದೆ ಇರೋದ್ರಿಂದ ಅಲ್ಲ, ಪ್ರೊಡಕ್ಟಿವಿಟಿ ಹಾಗೂ ಗ್ರೋತಿನ ಮೇಲೆ ನಾವು ಹೆಚ್ಚಿನ ಒತ್ತಡವನ್ನು ಕೊಡಬೇಕು ಅನ್ನೋ ಕಾರಣದಿಂದ ಬರ್ತಾ ಇರುವಂತಹ ಸನ್ನಿವೇಶಗಳನ್ನು ನಾವು ತುಂಬ ನೋಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಆಂಟ್ರಪ್ರನರ್ಶಿಪ್, ಈ ಉದ್ಯಮಶೀಲತೆ ಇಡೀ ಭಾರತ ದೇಶದಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಕೂಡ ಸರಿಸಮಾನವಾಗಿ ಬೆಳೆದು ನಿಂತಿದೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಅಫ್ಕೋರ್ಸ್ ಹೆಚ್ಚಾಗಿ ಪೆನಿನ್ಸುಲಾರ್ ಸ್ಟೇಟ್ಸ್, ಅಂದರೆ ಸದರ್ನ್ ಸ್ಟೇಟ್ಸ್ ಏನಂತ, ಇದನ್ನು ಪೆನಿನ್ಸುಲಾರ್ ಇಂಡಿಯಾ ಅಂತ ಕರಿತೀವಿ. ಸೊ ಈ ಪೆನಿನ್ಸುಲಾರ್ ಸ್ಟೇಟ್ಸಲ್ಲಿ ತುಂಬ ಹೆಚ್ಚಾಗಿ ಹೊಸ ಕಂಪನಿಗಳಲ್ಲಿ ಅಥವಾ ಹೊಸ ಅವಕಾಶಗಳಿಗೋಸ್ಕರ ಉದ್ಯಮಿಗಳು ಹೊಸ ಸ್ಟಾರ್ಟಪ್ಗಳನ್ನ ಇನ್ವೆಸ್ಟ್ ಮಾಡ್ತಾ ಇರೋದನ್ನು ನಾವು ನೋಡ್ತೀವಿ. ಆದರೆ ಹಾಗಂತ ಬೇರೆ ಭಾಗಗಳಲ್ಲಿ ಇನ್ವೆಸ್ಟ್ಮೆಂಟ್ಗಳು ನಡೀತಾ ಇಲ್ಲ ಅಂತಲ್ಲ, ಅಲ್ಲೂ ಸಹ ಇನ್ವೆಸ್ಟ್ಮೆಂಟ್ಗಳು ನಡೀತಾ ಇದೆ. ಬರೀ ಬೆಂಗಳೂರು, ಹೈದರಾಬಾದು, ಚೆನ್ನೈ, ಡೆಲ್ಲಿ ಈ ಥರ ಪ್ಲೇಸಸ್ಗಳಲ್ಲಷ್ಟೇ ಉದ್ಯಮಿಗಳ ಬೆಳವಣಿಗೆಯನ್ನು ನಾವು ಕಾಣ್ತಾ ಇದ್ದೀವಿ ಅಂತ ಅನ್ನೋದು ಸುಳ್ಳು. ಎಲ್ಲ ರಾಜ್ಯಗಳಲ್ಲೂ ಎಲ್ಲ ಜಿಲ್ಲೆಗಳಲ್ಲೂ ಹೊಸ ಹೊಸ ಉದ್ಯಮಿಗಳು ಸಮಯಕ್ಕೆ ಅನುಸಾರವಾಗಿ ಬೆಳೀತಾ ಇವೆ ಅನ್ನೋದನ್ನು ನಾವು ನೋಡ್ಬೋದು. ಸೊ ಇಲ್ಲಿ ಈ ಎರಡು ಗ್ರಾಫಲ್ಲಿ ನಾವು ಅದನ್ನು ಅರ್ಥ ಮಾಡ್ಬೋದು. ಹಾಗೆ ಮುಂದಿನ ಇದು ಯಾವ ರೀತಿಯಲ್ಲಿ ಈ ಆಂಟ್ರಪ್ರಿನರ್ಶಿಪ್ ಅಥವಾ ಉದ್ಯಮಶೀಲತೆ ಅಥವಾ ಉದ್ಯಮಿಗಳ ಬೆಳವಣಿಗೆಯಿಂದ ನಮ್ಮ ಭಾರತದಲ್ಲಿ ಬೇರೆ ಬೇರೆ ಸೆಕ್ಟರ್ಸ್ಗಳ ಮೇಲೆ ಹೇಗೆ ಇಂಪ್ಯಾಕ್ಟ್ ಆಗಲಿದೆ, ಹೇಗೆ ಪ್ರಭಾವ ಬೀಳಲಿದೆ ಅನ್ನೋದನ್ನು ನಾವು ನೋಡ್ತೀವಿ. ಸೊ ಇಲ್ಲಿ ಪ್ರಭಾವ ಬೀಳೋದಕ್ಕಿಂತ ಮುಂಚೆ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಯಾವ ಯಾವ ಕ್ಷೇತ್ರಗಳ ಮೇಲೆ ಪ್ರಭಾವ ಬೀಳುವ ಸಾಧ್ಯತೆ ಇದೆ. ಸೊ ನಾವು ಇಲ್ಲಿ 4 ಸೆಕ್ಷನ್ಸ್ಗಳಲ್ಲಿ ಡಿವೈಡ್ ಮಾಡ್ಕೊತೀವಿ. ಸೊ ಉದ್ಯಮಶೀಲತೆ ಅನ್ನೋದು ಬೆಳೆಯೋದ್ರಿಂದ ಮ್ಯಾನುಫ್ಯಾಕ್ಚರಿಂಗ್ ಹಾಗೂ ಸರ್ವಿಸ್ ಸೆಕ್ಟರಲ್ಲಿ ಯಾವ ರೀತಿಯಲ್ಲಿ ಇದಾಗುತ್ತೆ, ಹಾಗೆ ಅಗ್ರಿಕಲ್ಚರಲ್ಲಿ ಯಾವ ರೀತಿಯಲ್ಲಾಗುತ್ತೆ, ಅದೇ ರೀತಿಯಲ್ಲಿ ಇಂಡಸ್ಟ್ರೀಸ್ ಮೇಲೆ ಯಾವ ರೀತಿಯಲ್ಲಾಗುತ್ತೆ. ಸೊ ಹೀಗೆ ನಾವು 4 ವಿಭಜನೆಗಳಲ್ಲಿ ಉದ್ಯಮಶೀಲತೆ ಅಥವಾ ಉದ್ಯಮಿಗಳ ಬೆಳವಣಿಗೆಯಿಂದ ಆಗುವ ಇಂಪ್ಯಾಕ್ಟ್ಗಳ ಬಗ್ಗೆ ಓದ್ತೀವಿ. ಹಾಗೆ ಮ್ಯಾನುಫ್ಯಾಕ್ಚರಿಂಗ್ ಹಾಗೂ ಸರ್ವಿಸ್ ಸೆಕ್ಟರಲ್ಲಿ ನಾವು ನೋಡಿದಾಗ ತುಂಬ ಪ್ರೊಡಕ್ಟಿವಿಟಿ ಗ್ಯಾಪನ್ನು ಕಾಣ್ತೀವಿ.
ಪ್ರೊಡಕ್ಟಿವಿಟಿ ಗ್ಯಾಪ್ ಅಂತಂದರೆ ಒಬ್ಬ ಮನುಷ್ಯನ ಒಂದು ದಿನದ ಕೆಲಸದಿಂದ ಆಗುವ ಲಾಭಕ್ಕೆ ಅಥವಾ ಆಗಬೇಕಾಗಿರುವಂತಹ ಔಟ್ಪುಟ್ಟಿಗೆ ನಾವು ಪ್ರೊಡಕ್ಟಿವಿಟಿ ಅಂತ ಕರಿತೀವಿ. ಆದರೆ ಎಷ್ಟೊಂದು ಜನ ಅನ್ಪ್ರೊಡಕ್ಟಿವ್ ಕೆಲಸದಲ್ಲಿ ಇನ್ವಾಲ್ವ್ ಆಗೋದ್ರಿಂದ ಪ್ರೊಡಕ್ಟಿವ್ ಕೆಲಸಕ್ಕೆ ಬೆಲೆ ಬರೋದಿಲ್ಲ. ಸೊ ಆ ಜನ ಯಾರ್ಯಾರು ಅನ್ಪ್ರೊಡಕ್ಟಿವ್ ಅಥವಾ ಎಲ್ಲಿ ಅವರು ಮಾಡಿರುವಂತಹ ಕೆಲಸದಿಂದ ಲಾಭ ಆಗ್ತಾ ಇಲ್ವೋ ಆ ಕೆಲಸಗಳಿಂದ ತೆಗೆದು ಪ್ರೊಡಕ್ಟಿವ್ ಕೆಲಸಗಳಿಗೆ ಅವರಿಗೆ ಇನ್ವಾಲ್ವ್ ಮಾಡಿದಾಗ ಈ ಪ್ರೊಡಕ್ಟಿವ್ ಗ್ಯಾಪನ್ನು ನಾವು ಕಡಿಮೆ ಮಾಡ್ಬೋದು ಅನ್ನೋದನ್ನು ನೋಡ್ಬೋದು. ಸೊ ಇಲ್ಲಿ ಮೊದಲನೇದು ಕೊಟ್ಟಿರುವಂತಹ ಗ್ಯಾಪ್ ಡಿಫ್ರೆನ್ಸ್ ಇನ್ ದ ಇಂಪ್ಯಾಕ್ಟ್ ಆಫ್ ಆಂಟ್ರಪ್ರಿನಲ್ ಆಕ್ಟಿವಿಟಿ ಬೈ ರೀಜನಲ್ಲಿ. ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಅಗ್ರಿಕಲ್ಚರ್, ಮ್ಯಾನುಫ್ಯಾಕ್ಚರಿಂಗ್, ಸರ್ವಿಸಸ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್, ಇವು ನಾಲ್ಕಕ್ಕೆ ಇದು ಕೋಎಫಿಷಿಯಂಟ್ ಗ್ರಾಫ್ ಅಂತ ಕರಿತೀವಿ. ಸೊ ಈ ಕೋಎಫಿಷಿಯಂಟ್ ಗ್ರಾಫಲ್ಲಿ ನಾವು ಇರುವಂತಹ ಪ್ರೊಡಕ್ಟಿವಿಟಿ ಗ್ಯಾಪ್ ಹಾಗೂ ಬೇರೆ ಡಿಫೆಕ್ಟ್ಸನ್ನು ತೆಗೆದುಹಾಕಿ ಯಾವ ರೀತಿಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್, ಸರ್ವಿಸು, ಅಗ್ರಿಕಲ್ಚರು ಹಾಗೆ ಇನ್ಫ್ರಾಸ್ಟ್ರಕ್ಚರಲ್ಲಿ ಬೆಳವಣಿಗೆ ಮಾಡ್ಬೋದು ಅನ್ನೋದನ್ನು ಇದರಿಂದ ನಾವು ಅರ್ಥ ಮಾಡ್ಕೋತಾ ಇದ್ದೀವಿ. ನಮ್ಮ ಆರ್ಥಿಕ ಸೈಜ್ ಅಥವಾ ನಮ್ಮ ಭಾರತ ದೇಶದ ಭೂಗೋಳಿಕ ಎಕ್ಸ್ಟೆನ್ಷನ್ ಹಾಗೂ ಇದೇ ಸೈಜ್ನಲ್ಲಿ ಕಂಪೇರ್ ಮಾಡಿದರೆ ಸರ್ವಿಸ್ ಸೆಕ್ಟರಲ್ಲೂ ಸಹ ನಾವು ತುಂಬ ಹಿಂದೆ ಉಳಿದುಕೊಂಡಿದ್ದೀವಿ. ನಾವು ಹೇಳ್ತಾ ಇದ್ದೀವಿ ಸರ್ವಿಸ್ ಸೆಕ್ಟರಲ್ಲಿ ಭಾರತ ದೇಶ ಉತ್ತಮ ಪರ್ಫಾರ್ಮೆನ್ಸನ್ನು ತೋರಿಸ್ತಾ ಇದೆ ಅಂತ. ಆದರೆ ನಮ್ಮ ಭಾರತ ದೇಶದ ಜಿಯೋಗ್ರಫಿಕಲ್ ಏರಿಯಾ ಹಾಗೂ ಸೈಜ್ ಅನ್ನು ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದಾಗ ನಾವು ಸರ್ವಿಸ್ ಸೆಕ್ಟರಲ್ಲೂ ಕೂಡ ತುಂಬ ಅಂಡರ್ ಡೆವಲಪ್ಡ್ ಆಗಿದ್ದೀವಿ ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಹಾಗೆ ನಮ್ಮ ಭಾರತ ದೇಶದಲ್ಲಿ ಇರುವಂತಹ 4 ರೀಜನ್ಗಳನ್ನು ಕಂಪೇರ್ ಮಾಡಿದರೆ ನಾರ್ತ್ ಈಸ್ಟ್ ರೀಜನ್ ಒಂದಿಷ್ಟು ಹಿಂದೆ ಉಳಿದುಕೊಂಡಿದೆ. ಉಳಿದ 3 ರೀಜನ್ಗಳಿಗೆ ಕಂಪೇರ್ ಮಾಡಿದರೆ ನಾರ್ತ್ ಈಸ್ಟ್ ರೀಜನ್ನು ಇನ್ನೂ ಹಿಂದೆ ಉಳ್ಕೊಂಡಿದೆ ಅನ್ನೋದು ಅರ್ಥ ಆಗ್ತದೆ. ಹಾಗೆ ಇಲ್ಲಿ ನಾನು ಒಂದು ಟರ್ಮನ್ನು ನಿಮಗೆ ಇಂಟ್ರೊಡ್ಯೂಸ್ ಮಾಡಲು ಬಯಸ್ತೀನಿ. ಒಂದು ಇಂಡೆಕ್ಸ್ ಆಫ್ ಆಂಟ್ರಪ್ರನಿಯಲ್ ಆಕ್ಟಿವಿಟಿ ಅಂತ ಹೇಳಿ. ಸೊ ಇಂಡೆಕ್ಸ್ ಆಫ್ ಆಂಟ್ರಪ್ರನಿಯಲ್ ಆಕ್ಟಿವಿಟಿ ಅಂತಂದರೆ ಪ್ರತಿ ರಾಜ್ಯದಲ್ಲೂ ಅಥವಾ ಪ್ರತಿ ಜಿಲ್ಲೆಯಲ್ಲೂ ಬರ್ತಾ ಇರುವಂತಹ ಅಥವಾ ಹುಟ್ಟುತ್ತಿರುವಂತಹ ಹೊಸ ಉದ್ಯಮಿಗಳ ಸಂಖ್ಯೆಯನ್ನು ಕವರಪ್ ಮಾಡ್ಕೊತಾ ಇರೋದು. ಸಪೋಸ್ ದಾವಣಗೆರೆ ಅನ್ನೋ ಜಿಲ್ಲೆಯಲ್ಲಿ ಅಗ್ರಿಕಲ್ಚರ್ ಅಥವಾ ಕೃಷಿಯಲ್ಲಿ ಸರಿಸುಮಾರು 20 ಕಂಪನಿಗಳು ತಿಂಗಳಿಗೆ ಹುಟ್ಕೋತವೆ ಅಂತ ತಗೊಳ್ಳೋಣ. ಅದೇ ರೀತಿಯಲ್ಲಿ ಓವರಾಲ್ ಅಗ್ರಿಕಲ್ಚರ್ ಬಿಟ್ಟು ಅಂದರೆ ಕೃಷಿ ಬಿಟ್ಟು ಕಾರ್ಖಾನೆಗಳು ಹಾಗೂ ಸರ್ವಿಸ್ ಸೆಕ್ಟರಲ್ಲಿ ಸುಮಾರು 10% ಕಂಪನಿಗಳು ಹುಟ್ಕೋತವೆ ಅಂತ ನೋಡೋಣ. ಸೊ ಇಂಡೆಕ್ಸ್ ಆಫ್ ಆಂಟ್ರಪ್ರನಿಯಲ್ ಆಕ್ಟಿವಿಟಿ ಅಂತ ನಾವು ಏನು ಕ್ಯಾಲ್ಕುಲೇಟ್ ಮಾಡುವಂಥದ್ದು ಅಗ್ರಿಕಲ್ಚರ್. ಇಂಡೆಕ್ಸ್ ಆಫ್ ಆಂಟ್ರಪ್ರನಿಯಲ್ ಆಕ್ಟಿವಿಟಿ ಏನು ಕ್ಯಾಲ್ಕುಲೇಟ್ ಮಾಡ್ತೀವಿ, ಕೃಷಿಯಲ್ಲಿ ಆಗ್ತಾ ಇರುವಂತಹ 20 ಕಂಪನಿಗಳನ್ನು ಒಟ್ಟು ಎಷ್ಟು ಹೊಸ ಕಂಪನಿಗಳು ಬರ್ತಾ ಇದೆ ಅನ್ನೋದನ್ನ ರೇಟನ್ನು ಡಿವೈಡ್ ಮಾಡ್ಕೊಂಡು ಬರುವಂಥದ್ದು ವ್ಯಾಲ್ಯೂಗೆ ನಾವು ಇಂಡೆಕ್ಸ್ ಆಫ್ ಆಂಟ್ರಪ್ರನಿಯಲ್ ಆಕ್ಟಿವಿಟಿ ಅಂತ ಕರಿತೀವಿ. ಸೊ ಇದು ರಿಲೇಟಿವ್ ಆಗಿ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಅಗ್ರಿಕಲ್ಚರ್ ಅನ್ನೋ ಒಂದು ಕ್ಷೇತ್ರದಲ್ಲಿ ಈ ದಾವಣಗೆರೆ ಜಿಲ್ಲೆಯಲ್ಲಿ 2ರಷ್ಟು ಬೆಳವಣಿಗೆ ಆಗ್ತಾ ಇದೆ ಅನ್ನೋದು ಇಂಡೆಕ್ಸ್ ಆಫ್ ಆಂಟ್ರಪ್ರನಿಯಲ್ ಆಕ್ಟಿವಿಟಿ ಅನ್ನೋ ಪದ ತೋರಿಸ್ಕೊಡ್ತಾ ಇದೆ. ಸೊ ಇದನ್ನು ನಾವು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಯಾವ ರೀತಿಯಲ್ಲಿ ಉಳ್ಕೊಂಡಿದೆ, ಯಾವ ರೀತಿಯಲ್ಲಿ ಇಂಡೆಕ್ಸ್ ಆಫ್ ಆಂಟ್ರಪ್ರನಿಯಲ್ ಆಕ್ಟಿವಿಟಿ ಅನ್ನುವ ಪದವನ್ನು ಅಥವಾ ಈ ಥರ ಒಂದು ಡೇಟಾಬೇಸನ್ನು ರೆಡಿ ಮಾಡ್ಕೊಂಡಿದ್ದೀವಿ ಇಡೀ ಭಾರತ ದೇಶದಲ್ಲಿ. ಸೊ ಈ ಡೇಟಾಬೇಸನ್ನು ನಾವು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಯಾವ ರೀತಿಯ ರಿಸಲ್ಟ್ಸ್ ಕೊಡ್ತಾ ಇದೆ ಅನ್ನೋದನ್ನು ಅನಲೈಸ್ ಮಾಡೋಣ. ಹಾಗೆ ಮೊದಲನೇದಾಗಿ ಇಲ್ಲಿ ನಾವು ನೋಡಬೇಕಾಗಿರೋ ಬಗ್ಗೆ, ಸೊ ಅಗ್ರಿಕಲ್ಚರಲ್ಲಿ ಬಂದಾಗ ಇಲ್ಲಿ ಮಾತಾಡ್ತಿದ್ದೀವಿ ಆಂಟ್ರಪ್ರನಿಯಲ್ ಆಕ್ಟಿವಿಟಿ. ಸೊ ಅಗ್ರಿಕಲ್ಚರ್ ಅಥವಾ ಕೃಷಿ ಕ್ಷೇತ್ರದಲ್ಲಿ ನೋಡಿದಾಗ ಇದು ಜಿಯೋಗ್ರಫಿಕಲಿ ಲೋಕಲೈಸ್ಡ್ ಆಗಿಲ್ಲ. ಎಲ್ಲ ಕಡೆನೂ ಅಥವಾ ಕೃಷಿ ಚಟುವಟಿಕೆಗಳಲ್ಲಿ ಉದ್ಯಮಿಗಳ ಬೆಳವಣಿಗೆ ಕಾಣ್ತಾ ಇದ್ದೀವಿ. ಎಲ್ಲ ಕಡೆ ಭಾರತ ದೇಶದ ಎಲ್ಲ ಕಡೆ ಸಮಾನವಾಗಿ ಬೆಳವಣಿಗೆಯನ್ನು ಕಾಣ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಹೈಯೆಸ್ಟ್ ಎಲ್ಲಾಗ್ತಾ ಇದೆ ಆಂಟ್ರಪ್ರನಿಯಲ್ ಆಕ್ಟಿವಿಟಿ ಅಂತಂದರೆ ಮಣಿಪುರ್, ಮೇಘಾಲಯ, ಮಧ್ಯಪ್ರದೇಶ್, ಅಸ್ಸಾಂ, ತ್ರಿಪುರಾ ಆ್ಯಂಡ್ ಒರಿಸ್ಸಾ. ಇದೇ ರೀತಿಯಲ್ಲಿ ಇದರ ಜೊತೆಗೆ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥ ಇನ್ನೊಂದು ವಿಚಾರ ಏನು ಅಂತಂದರೆ
ಈ ಆಂಟ್ರಪ್ರಿನರಲ್ ಆ್ಯಕ್ಟಿವಿಟಿ ಏನು ಅಗ್ರಿಕಲ್ಚರ್ ಸೆಕ್ಟರಲ್ಲಿ ಹೈಯೆಸ್ಟ್ ಕಾಣ್ತಾ ಇದೀವೋ ಇದು ನಾರ್ತ್ ಈಸ್ಟ್ ಇಂಡಿಯಾದಲ್ಲಿ ಹೆಚ್ಚಾಗಿ ಪ್ರೈವೇಟ್ ಎಂಟರ್ಪ್ರೈಸ್ ಆಗಿದೆ. ಸೊ ಏನಿದು ಪ್ರೈವೇಟ್ ಎಂಟರ್ಪ್ರೈಸ್, ಇದ್ರ ಬಗ್ಗೆ ಒಂಚೂರು ನೋಡೋಣ. ಎರಡನೇದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ ನೋಡೋಣ. ಆಂಟ್ರಪ್ರಿನರಲ್ ಆ್ಯಕ್ಟಿವಿಟಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ ಯಾವ ರೀತಿಯಲ್ಲಿದೆ ಅಂತ ಹೇಳಿ. ಸೊ ಅತಿ ಹೆಚ್ಚಾಗಿ ನಾವು ಗುಜರಾತ್, ಮೇಘಾಲಯ, ಪುದುಚೇರಿ, ಪಂಜಾಬ್ ಹಾಗೂ ರಾಜಸ್ಥಾನಲ್ಲಿ ಕಾರ್ಖಾನೆಗಳ ಹೆಚ್ಚಳವನ್ನು ಕಾಣ್ತಾ ಇದ್ದೀವಿ. ಹಾಗೆ ಗುಜರಾತ್ನಲ್ಲಿ ಸ್ಪೆಸಿಫಿಕ್ ಆಗಿ ಅಥವಾ ವಿಶೇಷವಾಗಿ ನಾವು ಮಾತಾಡಬೇಕು ಅಂತಂದರೆ ಸುರೇಂದ್ರನಗರ್, ರಾಜ್ಕೋಟ್, ಭಾವ್ನಗರ್, ಸೂರತ್ ಈ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಕಾರ್ಖಾನೆಗಳ ಸ್ಥಾಪನೆ ನೋಡ್ತಾ ಇದ್ದೀವಿ. ಈ ಕಾರ್ಖಾನೆಗಳು ಹೆಚ್ಚಾಗಿ ಟೆಕ್ಸ್ಟೈಲ್ ಅಂದರೆ ಬಟ್ಟೆ, ಕೆಮಿಕಲ್ಸ್, ಮೆಟಲ್ಸ್, ಪ್ಲಾಸ್ಟಿಕ್ ಹಾಗೂ ಫಾರ್ಮಸ್ಯೂಟಿಕಲ್ ಕ್ಷೇತ್ರಗಳಲ್ಲಿ ಈ ಜಿಲ್ಲೆಗಳಲ್ಲಿ ಬೆಳೆದಂತಹ ಕಾರ್ಖಾನೆಗಳು. ಇನ್ನೊಂದು ಗುಜರಾತ್ ಜಿಲ್ಲೆಯಲ್ಲಿ ಸ್ಪೆಸಿಫಿಕ್ ಆಗಿ ಅಥವಾ ಗುಜರಾತಲ್ಲಿ ಅತಿ ಹೆಚ್ಚಾಗಿ ಕಾರ್ಖಾನೆಗಳ ಸ್ಥಾಪನೆ ಆಗಲು ಕಾರಣವೇನು ಅಂತ ಈ ಸರ್ವೆಯಲ್ಲಿ ನಾವು ಮಾತಾಡಿದಾಗ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಬಗ್ಗೆ ಹೆಚ್ಚಾಗಿ ಮಾತಾಡ್ತಾ ಇದ್ದೀವಿ. ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ನಾನು ಹೇಳಿದಾಗೆ ಒಂದು ಕಾರ್ಖಾನೆ ಸೆಟಪ್ ಮಾಡಿದ ಮೇಲೆ ಅಲ್ಲಿ ಉದ್ಯಮಿಗಳಿಗೆ ಇರುವಂತಹ ಅವಕಾಶಗಳು ಏನು, ಯಾವ ರೀತಿಯ ಸವಲತ್ತುಗಳು ಆ ರಾಜ್ಯ ಕೊಡ್ತಾ ಇದೆ ಅನ್ನೋದ್ರ ಮೇಲೆ ಉದ್ಯಮಿಗಳು ಇನ್ವೆಸ್ಟ್ ಮಾಡಲು ಅಥವಾ ಹೂಡಿಕೆ ಮಾಡಲು ಆಲೋಚಿಸ್ತಾರೆ. ಸೊ ಅದರಲ್ಲಿ ಒಂದಿಷ್ಟು ಪಾಯಿಂಟ್ಸ್ಗಳನ್ನು ನಾವು ಇಲ್ಲಿ ಮಾತಾಡೋಣ. ಸೊ ಈಸ್ ಆಫ್ ಡೂಯಿಂಗ್ ಗುಜರಾತಲ್ಲಿ ಮಾಡಿರುವಂತಹ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಗೋಸ್ಕರ ರಿಫಾರ್ಮ್ಸಲ್ಲಿ ನಾವು ಮಾತಾಡಿದಾಗ ಮೊದಲನೇ ರಿಫಾರ್ಮ್ ಲೇಬರ್ ಲಾಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಲೇಬರ್ ಲಾಸ್ ಅಂತಂದರೆ ಉದ್ಯೋಗಿಗಳ ಅಥವಾ ಅಲ್ಲಿ ಇರುವಂತಹ ಲೇಬರ್ಗಳಿಗೋಸ್ಕರ ಮಾಡಿರುವಂತಹ ಲಾಸಲ್ಲಿ ಕೆಲವೊಂದು ಬದಲಾವಣೆಗಳು ತರೋದ್ರಿಂದ ಉದ್ಯಮಿಗಳಿಗೆ ಸುಲಭವಾಗುವಂತೆ ಅಥವಾ ಅವರ ಪರವಾಗಿ ಇರುವಂತಹ ಲಾಸ್ ತರಬೇಕು. ಅದೇ ಎರಡನೇದು ಕಂಪ್ಲಯನ್ಸ್ ಬರ್ಡನನ್ನು ಕಮ್ಮಿ ಮಾಡೋದು. ಕಂಪ್ಲಯನ್ಸ್ ಬರ್ಡನ್ ಅಂತಂದರೆ ಗವರ್ಮೆಂಟ್ ಯಾವುದೇ ಉದ್ಯಮಿಗಳಿಗೆ ಅಥವಾ ಯಾವುದೇ ಕಂಪನಿಗೆ ಒಂದು ರೂಲ್ಸನ್ನು ಸೆಟಪ್ ಮಾಡಿರುತ್ತದೆ. ಸೊ ಆ ರೂಲ್ಸ್ ಆ್ಯಂಡ್ ಸೆಟಪ್ಸು ಪ್ರಾಕ್ಟಿಕಲ್ ಜೀವನದಲ್ಲಿ ಬಿಸ್ನೆಸ್ ನಡೆಸಬೇಕಾದ್ರೆ ಚಾಚು ತಪ್ಪದೆ ಫಾಲೋ ಮಾಡೋಕ್ಕಾಗಲ್ಲ. ಒಂದಿಷ್ಟು ಹಿಂದೆ ಮುಂದೆ ಆದಾಗ ಸುಧಾರಿಸ್ಕೊಂಡು ಹೋಗುವ ಅವಕಾಶಗಳಿಗೆ ಕಂಪ್ಲಯನ್ಸ್ ಬರ್ಡನ್ನಲ್ಲಿ ಅವಕಾಶಗಳು ಕೊಡಬೇಕಾಗುತ್ತದೆ. ಹಾಗೆ ಟ್ರಾನ್ಸ್ಪರೆಂಟ್ ಆ್ಯಂಡ್ ಟೈಮ್ಲಿ ಪ್ರೊಸೆಸಿಂಗ್ ಆಫ್ ಅಪ್ರೂವಲ್ ಆ್ಯಂಡ್ ರಿನ್ಯೂವಲ್ ಆಫ್ ಅಪ್ಲಿಕೇಶನ್ಸ್. ಟೈಮ್ಲಿ ಪ್ರೊಸೆಸಿಂಗ್ ಆಫ್ ಅಪ್ರೂವಲ್ ಆ್ಯಂಡ್ ರಿನ್ಯೂವಲ್ ಆಫ್ ಅಪ್ಲಿಕೇಶನ್ಸ್. ಈಗ ಯಾವುದೇ ಬಿಸ್ನೆಸ್ ಆಗಿರಬಹುದು, ಅದು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಹಾಗೂ ಸ್ಟಾರ್ಟ್ ಆದಮೇಲೆ ಅದನ್ನು ರಿನ್ಯೂವಲ್ ಮಾಡುವ ಸಂದರ್ಭಗಳು ತುಂಬ ಸರಿ ನಾವು ಕಾಣ್ತೀವಿ. ಸೊ ಒಂದು ಅಪ್ಲಿಕೇಶನ್ ಹಾಕಿದ ಮೇಲೆ ಅದನ್ನು ಅಪ್ರೂವಲ್ ಮಾಡಿಸ್ಕೊಳ್ಳೋದಕ್ಕೆ ಅಥವಾ ಒಂದು ಟೇಬಲಿಂದ ಇನ್ನೊಂದು ಟೇಬಲಿಗೆ ಹೋಗೋಕ್ಕೆ 6 ರಿಂದ 8 ತಿಂಗಳು ಕಳೆದು ಬಿಟ್ಟಾಗ ಯಾವುದೇ ವ್ಯಕ್ತಿಗೆ ಉದ್ಯಮದಲ್ಲಿ ಅಥವಾ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿರೋನು ಹಿಂಜರಿಯೋದು ಸರ್ವೇ ಸಾಮಾನ್ಯ. ಸೊ ಈ ಥರ ಟ್ರಾನ್ಸ್ಪರೆಂಟ್ ಆ್ಯಂಡ್ ಟೈಮ್ಲಿ ಪ್ರೊಸೆಸಿಂಗ್ ಅಂದರೆ ಈಗ ಯಾವುದೇ ಒಂದು ಬಿಸ್ನೆಸ್ಸಿಗೆ ನೀವು ಅಪ್ಲಿಕೇಶನ್ ಹಾಕಿದಾಗ 1 ವಾರದಲ್ಲಿ ನಿಮ್ಮ ಅಪ್ಲಿಕೇಶನನ್ನು ಪ್ರೊಸೆಸ್ ಮಾಡಿ ಅಪ್ರೂವಲ್ ಕೊಡಲಾಗುತ್ತದೆ ಅಂತ ಅಂದಾಗ ಅದು ಉದ್ಯಮಿಗಳ ನಂಬಿಕೆಯನ್ನು ಹೆಚ್ಚಿಸುತ್ತದೆ. ಸೊ ಆ ರೀತಿಯ ಒಂದು ರಿಫಾರ್ಮ್ ಗುಜರಾತಲ್ಲಿ ತಂದಿರೋದು ಅದಕ್ಕೆ ಸಹಕಾರಿಯಾಗಿದೆ. ಹಾಗೆ ಸ್ಟಿಪ್ಯುಲೇಟೆಡ್ ಟೈಮ್ ರಿನ್ಯೂವಲ್ ಹಾಗೂ ಹಾಕಿರುವಂತಹ ಅಪ್ಲಿಕೇಶನ್ಸನ್ನು ಟೈಮ್ ಬೌಂಡ್ ಮ್ಯಾನರಲ್ಲಿ ಮುಗಿಸ್ಬೇಕು ಅನ್ನುವ ಕಟ್ಟೆಚ್ಚರಗಳನ್ನು ಕೊಟ್ಟಿದೆ. ಹಾಗೆ ನಾವು ಇವನ್ನೆಲ್ಲ ಫ್ಲೆಕ್ಸಿಬಲ್ ಲೇಬರ್ ಲಾಸಲ್ಲಿ ಡಿಫ್ರೆಂಟ್ ಮಾಡ್ಕೋತೀವಿ. ಹಾಗೆ ಹೆಚ್ಚಾಗಿ ಕಾರ್ಖಾನೆಗಳು ಕಮ್ಮಿ ಕಾಣೋದು ನಾವು ವೆಸ್ಟ್ ಬೆಂಗಾಲ್, ಅಸ್ಸಾಂ, ಜಾರ್ಖಂಡ್, ಕೇರಳ ಹಾಗೂ ಬಿಹಾರ್ಗಳಲ್ಲಿ ಹೊಸ ಕಾರ್ಖಾನೆ, ನಾವೆಲ್ಲ ಮಾತಾಡ್ತಾ ಇರೋದು ಹೊಸ ಕಾರ್ಖಾನೆಗಳ ಬಗ್ಗೆ. ಸೊ ಹೊಸ ಕಾರ್ಖಾನೆಗಳ ಬೆಳವಣಿಗೆ ಕಮ್ಮಿ ಕಾಣ್ತೀವಿ. ಯಾಕೆ ಅಂತಂದರೆ ಇನ್ಫ್ಲೆಕ್ಸಿಬಲ್ ಲೇಬರ್ ಲಾಸ್ ಅಂದರೆ ಫ್ಲೆಕ್ಸಿಬಲ್ ಲೇಬರ್ ಲಾಸ್ ಇಲ್ಲದೆ ಇರೋದ್ರಿಂದ. ಸೊ ಈ ಫ್ಲೆಕ್ಸಿಬಲ್ ಲೇಬರ್ ಲಾಸ್ ಕೊಡ್ತಾ ಇರುವಂತಹ ರಾಜ್ಯಗಳಲ್ಲಿ ಹೆಚ್ಚಾಗಿ ಆಂಟ್ರಪ್ರಿನರ್ ಅಥವಾ ಉದ್ಯಮಿಗಳ ಆ್ಯಕ್ಟಿವಿಟಿನ ಕಾಣ್ತೀವಿ ಅನ್ನೋದು ಅರ್ಥ ಮಾಡ್ಕೋಬೇಕಾಗಿದೆ. ಹಾಗೆ ರಾಜಸ್ಥಾನ್ ಮಾಡಿರುವಂತಹ ಒಂದಿಷ್ಟು ಲಾಸ್ ಬಗ್ಗೆ ಇಲ್ಲಿ ಮಾತಾಡೋಣ. ಸೊ ರಾಜಸ್ಥಾನಲ್ಲೂ ಕೂಡ ನಾವು ಹೆಚ್ಚಾಗಿ ಆಂಟ್ರಪ್ರಿನರ್ ಆ್ಯಕ್ಟಿವಿಟಿನ ಬೆಳೀತಾ ಇರೋದನ್ನು ಕಾಣ್ತೀವಿ. ಸೊ ಅಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಒಂದು ಟ್ರೇಡ್ ಯೂನಿಯನ್ಗಳ ಇನ್ಫ್ಲೂಯೆನ್ಸನ್ನು ಕಮ್ಮಿ ಮಾಡಿದ್ದಾರೆ. ಹೆಚ್ಚಾಗಿ ನಾವು ಎಷ್ಟೋ ಸಾರಿ ನೋಡಿರ್ತೀವಿ, ಒಂದು ಕಂಪನಿಯಲ್ಲಿ ಟ್ರೇಡ್ ಯೂನಿಯನ್ ತುಂಬ
ಮಹತ್ವವಾದ ಪಾತ್ರ ವಹಿಸ್ತದೆ. ಆ್ಯಂಡ್ ಟ್ರೇಡ್ ಯೂನಿಯನ್ ಉದ್ಯಮಿಗಳಿಗೆ ಒಂದು ತಲೆನೋವಿನ ಸಮಸ್ಯೆ ಕೂಡ ಮಾಡ್ತಾರೆ. ಸೊ ಅಲ್ಲಿ ಟ್ರೇಡ್ ಯೂನಿಯನ್ಗಳ ಇನ್ಫ್ಲೂಯೆನ್ಸನ್ನು ಕಡಿಮೆ ಮಾಡಲಾಗಿದೆ. ಅದಕ್ಕೋಸ್ಕರ ಎರಡನೇದು, ಈ ಟ್ರೇಡ್ ಯೂನಿಯನಿಗೆ ಜಾಯ್ನ್ ಆಗಬೇಕಾದ್ರೆ ಒಬ್ಬ ಲೇಬರು ಒಂದು ಯೂನಿಯನ್ ಫೀಯನ್ನು ಕಟ್ಟಬೇಕಾಗುತ್ತದೆ. ಸೊ ಈ ಯೂನಿಯನ್ ಫೀನ ತುಂಬ ಹೆಚ್ಚಿಗೆ ಇಟ್ಬಿಟ್ಟಿದ್ದಾರೆ. ಕಡಿಮೆ ಇಟ್ಟರೆ ಎಲ್ಲರೂ ಸೇರಿಬಿಟ್ಟು ಅದಕ್ಕೊಂದು ಸಂಘ ಕಟ್ಕೊಂಡ್ಬಿಡ್ತಾರೆ. ಅದೇ ಹೆಚ್ಚಿಗೆ ಇಟ್ಟರೆ ಜಾಸ್ತಿ ಜನ ಜಾಯ್ನ್ ಆಗಲ್ಲ. ಸೊ ಟ್ರೇಡ್ ಯೂನಿಯನ್ಗಳು ಫಾರ್ಮ್ ಆಗಲ್ಲ. ಸೊ ಆವಾಗ ಉದ್ಯಮಿಗಳಿಗೆ ಒಂದಿಷ್ಟು ಸವಲತ್ತು ಸಿಗುತ್ತದೆ ಅಂಥೇಳಿ ಲೇಬರ್ ಲಾಸಲ್ಲಿ ಯೂನಿಯನ್ ಫೀ ಅಂತ ಏನಿರ್ತೀವಿ ಅದನ್ನು ಹೆಚ್ಚಿಸಲಾಗಿದೆ. ಅದರ ಜೊತೆಯಲ್ಲಿ ಯಾವುದೇ ಕಂಪನಿ ಮೊದಲಿಗೆ ಇದ್ದ ಯಾವುದೇ ಕಂಪನಿ ಲಾಸ್ ಆಗಿ ಅಥವಾ ಯಾವುದೋ ಕಾರಣಗಳಿಂದ ಮುಚ್ಚಬೇಕು ಅಂತಂದರೆ 300 ಎಂಪ್ಲಾಯೀಸ್ಗಿನ ಕಮ್ಮಿ ಇರುವಂತಹ ಕಂಪನಿಗಳು ಯಾವುದೇ ಪರ್ಮಿಷನ್ ಇಲ್ಲದೆ ಕಂಪನಿನ ಸ್ಥಗಿತಗೊಳಿಸ್ಬೋದು ಅಥವಾ ಮುಚ್ಚಬಹುದು. ಆದರೆ ಮೊದಲಿಗೆ ಇದ್ದಿದ್ದು ಏನು ಅಂದರೆ 100 ಎಂಪ್ಲಾಯೀಸ್ ಇರುವಂತಹ ಕಂಪನಿ ಅವರು ಮುಚ್ಚೋಕ್ಕೆ ಬರೋದಿಲ್ಲ. ಅದು ನಿರುದ್ಯೋಗಕ್ಕೆ ಅಥವಾ ಆ 100 ಫ್ಯಾಮಿಲೀಸಿಗೆ ಇದಾಗುತ್ತೆ ಅಂಥೇಳಿ ಎಷ್ಟೊಂದು ಜನ ಈ ಕ್ಲಾಸನ್ನು ತಪ್ಪಿಸಿಕೊಳ್ಳೋದಕ್ಕೋಸ್ಕರ 100 ಜನಕ್ಕಿಂತ ಹೆಚ್ಚು ಎಂಪ್ಲಾಯೀಸ್ನ ತಗೊಳ್ತಾನೆ ಇರಲಿಲ್ಲ. ಈ 100ಕ್ಕಿಂತ ನಂಬರ್ಸ್ನ ಕಮ್ಮಿ 99ಕ್ಕೆ ಇಟ್ಬಿಟ್ಟು ಉಳಿದವ್ರನ್ನೆಲ್ಲ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ತಗೋತಾ ಇದ್ರು. ಸೊ ಪರ್ಮನೆಂಟಾಗಿ ಎಂಪ್ಲಾಯೀಸ್ನ ತಗೊಂಡು ಕೆಲಸ ಮಾಡಿಸುವಂತಹ ಸಂದರ್ಭಗಳು ಇದರಿಂದಾಗಿ ಕಡಿಮೆ ಆಗ್ತಾ ಇದ್ವು. ಸೊ ಇದನ್ನು 100ರಿಂದ 300ಕ್ಕೆ ಏರಿಸಲಾಗಿದೆ. ಹಾಗೆ ರಾಂಗ್ಫುಲ್ ಅಂದರೆ ಒಂದು ಕಂಪನಿಯಿಂದ ಒಬ್ಬ ಪರ್ಮನೆಂಟ್ ಎಂಪ್ಲಾಯಿನ ತೆಗೆದುಹಾಕಿದಾಗ ಒಬ್ಬ ಎಂಪ್ಲಾಯಿಗೆ ಹೋಗಿ ಸರ್ಕಾರಕ್ಕೆ ಅಥವಾ ಸರ್ಕಾರ ಕೊಟ್ಟಿರುವಂತಹ ಲೇಬರ್ ಕಮಿಷನರ್ಸ್ ಅಂತ ಏನು ಕರಿತೀವಿ, ಸೊ ಅಲ್ಲಿ ಹೋಗಿ ಅವನು ತನ್ನ ಕುಂದುಕೊರತೆಗಳನ್ನು ಹೇಳ್ಕೋಬೋದಿತ್ತು. ರಾಜಸ್ಥಾನ್ ಸರ್ಕಾರ ಏನು ಮಾಡಿದೆ, ಒಬ್ಬ ಎಂಪ್ಲಾಯಿ ಜಾಯಿನ್ ಆದ 3 ವರ್ಷದ ಒಳಗೆ ಅವನಿಗೆ ಇರುವಂತಹ ಅಥವಾ ಕೆಲಸದಿಂದ ತೆಗೆದುಹಾಕಿದಂತಹ ಕುಂದುಕೊರತೆಗಳನ್ನು ಹೋಗಿ ಹೇಳಿಕೊಳ್ಳುವ ಅವಕಾಶ ಇದೆ. 3 ವರ್ಷ ಆದಮೇಲೆ ಅವನು ಅದನ್ನು ಯಾರ ಹತ್ರನೂ ಹೇಳುವ ಅವಕಾಶ ಇಲ್ಲ. ಸೊ ಈ ಥರ ಒಂದಿಷ್ಟು ಉದ್ಯಮಿಗಳಿಗೆ ಅನುಕೂಲ ಆಗುವಂತಹ ಅಥವಾ ಉದ್ಯಮಿಗಳಿಗೆ ಫ್ರೀ ಹ್ಯಾಂಡ್ ಕೊಡುವ ಒಂದು ಉದ್ದೇಶದಿಂದ ಈ ಥರ ಲಾಸನ್ನು ರಾಜಸ್ಥಾನಲ್ಲಿ ಮಾಡಿರೋದ್ರಿಂದ ಅಲ್ಲಿ ನಾವು ಉದ್ಯಮಿಗಳ ಬೆಳವಣಿಗೆಯನ್ನು ಕಾಣ್ತಾ ಇದ್ದೀವಿ. ಅಥವಾ ಹೊಸ ಕ್ಷೇತ್ರದಲ್ಲಿ ಅಥವಾ ಹೊರಗಡೆಯಿಂದ ಜನ ಬಂದು ಇನ್ವೆಸ್ಟ್ ಮಾಡ್ತಿರುವಂತಹ ವಿಚಾರಗಳನ್ನು ನಾವು ನೋಡ್ತಾ ಇದ್ದೀವಿ. ಅದೇ ಜೊತೆಗೆ ಆಂಟ್ರಪ್ರಿನಲ್ ಆಕ್ಟಿವಿಟಿ ನಾರ್ತ್ ಈಸ್ಟ್ ಇಂಡಿಯಾದಲ್ಲಿ ನಡೀತಾ ಇರುವಂತಹದ್ದು ಪ್ರೈವೇಟ್ ಎಂಟರ್ಪ್ರೈಸ್. ಏನು ಇದು ಪ್ರೈವೇಟ್ ಎಂಟರ್ಪ್ರೈಸ್ ಅಂತಂದರೆ ಎಲ್ಲರೂ ಇಂಡಿವಿಜುವಲ್ ಆಗಿ ನಡೆಸ್ಕೊತಾ ಇರುವಂಥದ್ದು, ಅಂದರೆ ಲಾಭಕ್ಕೋಸ್ಕರ ಒಂದು ಕಂಪನಿನ ಸೆಟಪ್ ಮಾಡ್ತಿರೋದು. ಅದೇ ಮಧ್ಯಪ್ರದೇಶ್ ಹಾಗೂ ಒಡಿಸ್ಸಾದಲ್ಲಿ ನಾವು ಫಾರ್ಮರ್ ಪ್ರೊಡ್ಯೂಸರ್ ಕಂಪನೀಸನ್ನು ನೋಡ್ತಾ ಇದ್ದೀವಿ. ಸೊ ಈ ಫಾರ್ಮರ್ ಪ್ರೊಡ್ಯೂಸರ್ ಕಂಪನೀಸು ಉದ್ಯಮಶೀಲತೆಗಳನ್ನು ತೋರಿಸ್ಕೊಡ್ತಾ ಇದೆ ಮಧ್ಯಪ್ರದೇಶ ಹಾಗೂ ಒಡಿಸ್ಸಾದಲ್ಲಿ. ಸೊ ಇದು ಹೈಬ್ರಿಡ್ ಇದ್ದ ಹಾಗೆ. ಏನಿದು ಹೈಬ್ರಿಡ್ ಆಫ್ ಕೋಆಪರೇಟಿವ್ ಸೊಸೈಟಿ ಆ್ಯಂಡ್ ಪ್ರೈವೇಟ್ ಎಂಟರ್ಪ್ರೈಸ್. ಸೊ ಪ್ರೈವೇಟ್ ಎಂಟರ್ಪ್ರೈಸ್ ಹಾಗೂ ಕೋಆಪರೇಟಿವ್ ಸೊಸೈಟಿಗಳ ಮಧ್ಯದ ದಾರಿನೇ ಫಾರ್ಮರ್ ಪ್ರೊಡ್ಯೂಸರ್ ಕಂಪನೀಸ್. ಸೊ ಇಲ್ಲಿ ಫಾರ್ಮರ್ ಪ್ರೊಡ್ಯೂಸರ್ ಕಂಪನೀಸಲ್ಲಿ ಎಲ್ಲ ಫಾರ್ಮರ್ಸ್ ಅಥವಾ ಎಲ್ಲ ರೈತರು ಒಂದು ಸಂಘವಾಗಿ ಒಗ್ಗೂಡಿಕೊಂಡು ಇವರು ಮಾರ್ಕೆಟ್ನಲ್ಲಿ ಒಂದು ಬಲ ಪ್ರದರ್ಶನ ತೋರಿಸೋದಕ್ಕೋಸ್ಕರ ಅಲ್ಲಿ ಅವರು ರೇಟ್ಸನ್ನು ಬಾರ್ಗೇನ್ ಮಾಡಲು ಸಾಧ್ಯವಾಗುತ್ತದೆ ಅನ್ನೋದು ಈ ಫಾರ್ಮರ್ ಪ್ರೊಡ್ಯೂಸರ್ ಕಂಪನೀಸ್ ಇಂದ ಆಗುವ ಲಾಭದಲ್ಲಿ ನಾವು ನೋಡ್ತಾ ಇದ್ದೀವಿ. ಹಾಗೆ ಇದರಲ್ಲಿ ಸರ್ವಿಸ್ ಸೆಕ್ಟರ್ ಬಗ್ಗೆ ನೋಡೋಣ. ಸೊ ಆಂಟ್ರಪ್ರಿನಲ್ ಆಕ್ಟಿವಿಟಿ ಸರ್ವಿಸ್ ಸೆಕ್ಟರಲ್ಲಿ ಯಾವ ರೀತಿ ಇದೆ. ಸೊ ಇಲ್ಲಿ ಅತಿ ಹೆಚ್ಚು ಸರ್ವಿಸ್ ಸೆಕ್ಟರಲ್ಲಿ ಬೆಳವಣಿಗೆ ಆಗಿರುವಂತಹ ರಾಜ್ಯಗಳು ದೆಹಲಿ, ಮಿಜೋರಂ, ಉತ್ತರ ಪ್ರದೇಶ್, ಕೇರಳ, ಅಂಡಮಾನ್ ಆ್ಯಂಡ್ ನಿಕೋಬಾರ್ ಹಾಗೂ ಹರಿಯಾಣ. ಸೊ ಇಲ್ಲಿ ಸರ್ವಿಸ್ ಸೆಕ್ಟರಲ್ಲಿ ಅಗ್ಲೊಮರೇಷನ್ ಎಕಾನಮೀಸ್ ವರ್ಕ್ ಆಗೋದಿಲ್ಲ. ಇಲ್ಲಿ ವರ್ಕ್ ಆಗೋದು ಅಥವಾ ಸರ್ವಿಸ್ ಸೆಕ್ಟರ್ಸ್ ಹೆಚ್ಚಾಗಿ ಇರೋದು ಟೂರಿಸಮ್, ಹಾಸ್ಪಿಟ್ಯಾಲಿಟಿ, ರಿಲಿಜಿಯಸ್ ಲೀಗ್ಸ್, ಫೈನಾನ್ಷಿಯಲ್ ಸರ್ವಿಸಸ್ ಅಂದರೆ ಬ್ಯಾಂಕಿಂಗ್ ಆಗಿರ್ಬೋದು ಅಥವಾ ಟ್ರೇಡಿಂಗ್ ಆಗಿರಬಹುದು. ಸೊ ಇವೆಲ್ಲವೂ ಸರ್ವಿಸ್ ಸೆಕ್ಟರ್ ಕೆಳಗಡೆ ಬರೋದ್ರಿಂದ ಅಗ್ಲೊಮರೇಷನ್ ಎಕಾನಮೀಸ್ ಅಂತೇಳಿ ನಾವು ಮಾತಾಡಿದ್ವಿ. ಸೊ ಅಗ್ಲೊಮರೇಷನ್ ಎಕಾನಮೀಸ್ ಅಂದರೆ ಗ್ರೂಪ್ ಆಫ್ ಕಂಪನೀಸ್ ಒಂದು ಸ್ಥಳಕ್ಕೆ ಯಾವಾಗ ಬರ್ತವೆ ಅಂದರೆ
ಇನ್ನೊಂದು ಕಂಪನಿಯಿಂದ ಅದಕ್ಕೆ ರಾ ಮೆಟೀರಿಯಲ್ ಅಥವಾ ಬೇರೆ ಲಾಭಗಳು ಸಿಗುವ ಸಾಧ್ಯತೆಗಳಿದ್ದಾಗ, ಸೊ ಸರ್ವಿಸ್ ಸೆಕ್ಟರಲ್ಲಿ ನಾವು ಅಗ್ಲೊಮರೇಷನ್ ಎಕಾನಮೀಸ್ ಅನ್ನೋ ಕಾನ್ಸೆಪ್ಟನ್ನು ಕಾಣೋದಿಲ್ಲ. ಸೊ ಇದು ಸರ್ವಿಸ್ ಸೆಕ್ಟರ್ ಬಗ್ಗೆ ಇರುವಂತಹ ಒಂದು ವಿಶ್ಲೇಷಣೆ ಅಥವಾ ಅನಾಲಿಸಿಸ್. ಹಾಗೆ ಇನ್ಫ್ರಾಸ್ಟ್ರಕ್ಚರಲ್ಲಿ ನಾವು ನೋಡಿದಾಗ ಹೈಯೆಸ್ಟ್ ನಾವು ಕಾಣೋದು ಜಾರ್ಖಂಡ್, ಅರುಣಾಚಲ್ ಪ್ರದೇಶ್, ಹಿಮಾಚಲ್ ಪ್ರದೇಶ್ ಹಾಗೂ ಮಿಜೋರಾಂ. ಸೊ ಈ ರಾಜ್ಯಗಳಲ್ಲಿ ನಾವು ಹೆಚ್ಚಾಗಿ ಕಾಣ್ತಾ ಇರುವಂಥದ್ದು ಕನ್ಸ್ಟ್ರಕ್ಷನಲ್ಲಿ, ಲಾಜಿಸ್ಟಿಕ್ಸ್ ಆ್ಯಂಡ್ ಟ್ರಾನ್ಸ್ಪೋರ್ಟಲ್ಲಿ, ಯುಟಿಲಿಟೀಸ್ ಜನ್ರೇಷನಲ್ಲಿ, ಟ್ರಾನ್ಸ್ಮಿಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಅಂದರೆ ಪವರ್ ಜನ್ರೇಷನಲ್ಲಿ, ಹಾಗೂ ಆಲ್ಟರ್ನೇಟಿವ್ ಎನರ್ಜಿ ಏನಂತ ಕರಿತೀವಿ, ವಿದ್ಯುತ್ಗೆ ಇನ್ನೊಂದು ಬೇರೆ ಇರುವಂತಹ ವಿಂಡ್ ಎನರ್ಜಿ ಆಗಿರಬಹುದು, ಸೋಲಾರ್ ಎನರ್ಜಿ ಆಗಿರಬಹುದು. ಸೊ ಈ ಥರ ಬೇರೆ ಬೇರೆ ಕ್ಷೇತ್ರದಲ್ಲಿ ಅಥವಾ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟಲ್ಲಿ ಈ ರಾಜ್ಯಗಳಲ್ಲಿ ಹೆಚ್ಚಾಗಿ ಹೂಡಿಕೆದಾರರು ಹುಟ್ಟುತ್ತಿರೋದು ಅಥವಾ ಹೂಡಿಕೆದಾರರು ಹೆಚ್ಚಾಗಿ ಹೊಸದಾಗಿ ಬರ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಈ ಎಕನಾಮಿಕ್ ಸರ್ವೆಯಲ್ಲಿ ಈ 4 ಕ್ಷೇತ್ರಗಳಲ್ಲಿ ಭಾರತ ದೇಶದಲ್ಲಿ ಆಗ್ತಿರುವಂಥ ವಿವಿಧ ರಾಜ್ಯಗಳು ಹಾಗೂ ದೇಶಗಳಲ್ಲಿ ಯಾವ ರೀತಿಯ ಉದ್ಯಮಶೀಲತೆಯ ಆಕ್ಟಿವಿಟಿ ನಡೀತಿದೆ ಅನ್ನೋದನ್ನು ನಾವು ಮಾತಾಡ್ತಾ ಇದ್ದೀವಿ. ಹಾಗೆ ಯಾವುದೇ ಆಂಟ್ರಪ್ರಿನರಿಯಲ್ ಆಕ್ಟಿವಿಟಿ ಅಥವಾ ಉದ್ಯಮಿಗಳ ಆಕ್ಟಿವಿಟಿ ಏನಿದೆ ಅದು ಉದ್ಯೋಗ ಅವಕಾಶಗಳಿಗೆ ಡೈರೆಕ್ಟ್ಲಿ ರಿಲೇಟೆಡ್ ಆಗಿದೆ. ಸೊ ಎಂಪ್ಲಾಯ್ಮೆಂಟ್ ಅಂತ ಏನು ಕರಿತೀವಿ. ಸೊ ಈ ಎಂಪ್ಲಾಯ್ಮೆಂಟನ್ನು ನಾವು ಡೈರೆಕ್ಟಾಗಿ ರಿಲೇಟ್ ಮಾಡೋದ್ರಿಂದ ಪ್ರತಿ ರಾಜ್ಯಗಳಲ್ಲೂ ಹೆಚ್ಚಾಗಿ ಇದರ ಬಗ್ಗೆ ಗಮನ ಕೊಡಬೇಕಾಗಿರುವ ಅವಶ್ಯಕತೆ ಇದೆ ಅಂತ ಹೇಳ್ತಾ ಇದ್ದೀವಿ. ಸೊ ನಾವು ಹಿಂದ್ಗಡೆ ಮಾತಾಡಿದ್ವಿ ಲೇಬರ್ ಲಾಸ್ ಇಂದ ಅಥವಾ ಉದ್ಯಮಿಗಳ ಬೆಳವಣಿಗೆ ಮೇಲೆ ಯಾವ ರೀತಿಯ ಸಹಾಯವಾಗಲಿದೆ ಅಂತ ಹೇಳಿ. ಸೊ ಫ್ಲೆಕ್ಸಿಬಲ್ ಲೇಬರ್ ಲಾಸ್ ಅಂತ ಮಾತಾಡಿದ್ವಿ. ಅವು ಗುಜರಾತ್, ಪಂಜಾಬ್ ಹಾಗೂ ರಾಜಸ್ಥಾನದಲ್ಲಿ ಹೆಚ್ಚಾಗಿ ನಾವು ನೋಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಇನ್ಫ್ಲೆಕ್ಸಿಬಲ್ ಲೇಬರ್ ಲಾಸ್ ಅಂತಂದರೆ ಪುವರ್ ಆಂಟ್ರಪ್ರಿನರಿಯಲ್ ಆಕ್ಟಿವಿಟಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ ವೆಸ್ಟ್ ಬೆಂಗಾಲ್, ಅಸ್ಸಾಂ, ಜಾರ್ಖಂಡ್, ಕೇರಳ ಹಾಗೂ ಬಿಹಾರಲ್ಲಿ ಉದ್ಯಮಿದಾರರಿಗೆ ಸಹಾಯವಾಗುವಂತಹ ಅಥವಾ ಅನುಕೂಲವಾಗುವಂತಹ ಲೇಬರ್ ಲಾಸ್ ಇಲ್ಲದೇ ಇರುವ ಕಾರಣಗಳಿಂದಾಗಿ ಒಂದಿಷ್ಟು ಹಿಂಜರಿತವನ್ನು ಅಥವಾ ಕಡಿಮೆ ನಂಬರ್ಸನ್ನು ಕಾಣ್ತಾ ಇದ್ದೀವಿ ಅನ್ನೋದು ಇಲ್ಲಿ ಪಾಯಿಂಟ್ ಆಗಿದೆ. ಸೊ ಇದು ಲೇಬರ್ ಲಾಸ್ ಇನ್ಫ್ಲೆಕ್ಸಿಬಲ್ ಇರುವಂತಹದ್ದು, ಇದು ಫ್ಲೆಕ್ಸಿಬಲ್ ಇರುವಂತಹ ಲೇಬರ್ ಲಾಸ್ ಇರುವಂಥದ್ದು. ಹಾಗೆ ಇದ್ರ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ಹಿಂದಿನ ಸ್ಲೈಡ್ಸಲ್ಲಿ ಡಿಸ್ಕಸ್ ಮಾಡಿರೋದ್ರಿಂದ ಇಲ್ಲಿ ಡಿಸ್ಕಸ್ ಮಾಡೋಕ್ಕೆ ಹೆಚ್ಚೇನಿಲ್ಲ. ಹಿಂದಿನ ಸ್ಲೈಡನ್ನು ನೋಡೋಣ. ಹಾಗೆ ಡಿಟರ್ಮಿನೆಂಟ್ಸ್ ಆಫ್ ಆಂಟ್ರಪ್ರಿನರಿಯಲ್ ಆಕ್ಟಿವಿಟಿ ಅಂತ ಕರಿತೀವಿ. ಸೊ ಯಾವ ಯಾವ ಪಾಯಿಂಟ್ಸ್ಗಳಿಂದ ಅಥವಾ ಯಾವ ಏನಂತ ಹೇಳ್ಬೋದು ಅಂತಂದರೆ ರೀಸನ್ಸಿಂದ ಉದ್ಯಮಿಗಳ ಬೆಳವಣಿಗೆ ಆಗಲು ಸಾಧ್ಯವಿದೆ ಅಥವಾ ಯಾವ ಸೆಕ್ಟರ್ ಏರಿಯಾಗಳಲ್ಲಿ ವರ್ಕ್ ಮಾಡುವ ಅವಶ್ಯಕತೆ ಇದೆ ಅಂತ ಹೇಳಿ ನೋಡೋಣ. ಒಂದನೇದು ಸೋಷಲ್ ಕ್ಯಾಪಿಟಲ್, ಫಿಸಿಕಲ್ ಕ್ಯಾಪಿಟಲ್ ಹಾಗೂ ಕನೆಕ್ಟಿವಿಟಿ. ಸೋಷಲ್ ಅಂತ ಹೇಳಿದಾಗ ನಾನು ಹೇಳಿದೆ ಲಿಟ್ರಸಿ ಹಾಗೂ ಹೈಯರ್ ಎಜುಕೇಷನ್ ಬಗ್ಗೆ ಇಲ್ಲಿ ನಾವು ಮಾತಾಡ್ತೀವಿ. ಹೈಯರ್ ಎಜುಕೇಷನ್ ಅಂತ ಏನು ಲಿಟ್ರಸಿ ಅಥವಾ ವಿದ್ಯಾರ್ಹತೆ ಅಥವಾ ಏನು ಎಜುಕೇಷನ್ ಅಂತ ಏನು ಕರಿತೀವಿ ಅದರಿಂದ ಆಂಟ್ರಪ್ರಿನರ್ಶಿಪ್ಪಲ್ಲಿ ಯಾವ ರೀತಿಯ ಸಹಾಯಗಳಾಗಲಿದೆ ಹಾಗೂ ಹೈಯರ್ ಎಜುಕೇಷನಿಂದ ಯಾವ ರೀತಿಯ ಸಹಾಯಗಳಾಗಲಿದೆ. ಸೊ ಲಿಟ್ರಸಿ ಅಥವಾ ಎಜುಕೇಷನಿಂದ ಹ್ಯೂಮನ್ ಕ್ಯಾಪಿಟಲ್ ಬೆಳೆಸಲು ಸಾಧ್ಯ. ಅಂದರೆ ನಿಮಗೆ ಒಂದು ನಾಲೆಜಬಲ್ ಮನುಷ್ಯ ಅಥವಾ ಸ್ಕಿಲ್ ಇರುವಂತಹ ಮನುಷ್ಯ ಸಿಗ್ತಾನೆ. ಸೊ ಅದರಿಂದಾಗಿ ನೀವು ನಿಮ್ಮ ಉದ್ಯಮವನ್ನು ಬೆಳೆಸಲು ಸಾಧ್ಯವಾಗುತ್ತದೆ. ಹಾಗೆ ಹೈಯರ್ ಎಜುಕೇಷನ್ ಆಗೋದ್ರಿಂದ ನಿಮಗೆ 2 ಥರದ ಲಾಭ. ಒಂದು, ನಿಮಗೆ ಉಪಕಾರಿಯಾಗುವಂತಹ ಹಾಗೂ ಅವಶ್ಯಕತೆ ಇರುವಂತಹ ಟ್ಯಾಲೆಂಟ್ ಸಿಗುತ್ತೆ. ಅದರಿಂದಾಗಿ ನೀವು ನಿಮ್ಮ ಕಂಪನಿ ಬೆಳೆಸ್ಬೋದು, ಇಲ್ಲ ಹೊಸ ಉದ್ಯಮಿಗಳನ್ನು ಬೆಳೆಸಲು ಬೇಕಾದಂತಹ ಐಡಿಯಾ ಆ್ಯಂಡ್ ನಾಲೆಜ್ ಇವೆರಡೂ ಬೆಳೆಸಲು ಸಾಧ್ಯವಾಗುತ್ತದೆ. ಸೊ ಆಂಟ್ರಪ್ರಿನರ್ಶಿಪ್ ಬೆಳೆಸಬೇಕು ಅಂತಂದರೆ ಸೋಷಿಯಲ್ ಕ್ಯಾಪಿಟಲ್ ಅನ್ನೋದು ತುಂಬ ಮಹತ್ವಕಾರಿ. ಸೊ ಇದರಿಂದಾಗಿ ನಾನು ಈ ಟಾಪಿಕನ್ನು ಡಿಫೈನ್ ಮಾಡ್ತೀನಿ. ಸೊ ಯಾವ ಅಂಶಗಳು ಉದ್ಯಮಿಗಳಿಗೆ ಬೆಳೆಸಲು ಬೇಕಾಗಿರುವಂತಹ ಮುಖ್ಯ ಅಂಶಗಳ ಬಗ್ಗೆ ನಾವಿಲ್ಲಿ ಮಾತಾಡ್ತೀವಿ. ಸೊ ಅದನ್ನೇ ನಾವು ಡಿಟರ್ಮಿನೆಂಟ್ಸ್ ಅಂತ ಕರಿತೀವಿ. ಸೊ ಸೋಷಿಯಲ್ ಕ್ಯಾಪಿಟಲಲ್ಲಿ ಲಿಟ್ರಸಿ ಹಾಗೂ ಹೈಯರ್ ಎಜುಕೇಷನ್ ಬಗ್ಗೆ ಮಾತಾಡ್ತೀವಿ. ಅದೇ ರೀತಿಯಲ್ಲಿ ಫಿಸಿಕಲ್ ಕ್ಯಾಪಿಟಲ್ ಬಗ್ಗೆ ಮಾತಾಡ್ತಿದ್ದೀವಿ. ಫಿಸಿಕಲ್ ಕ್ಯಾಪಿಟಲಲ್ಲಿ ಮಾರ್ಕೆಟ್, ಸುಪೀರಿಯರ್ ಆಕ್ಸೆಸ್ ಟು ಮಾರ್ಕೆಟ್. ಸೊ ಒಂದು ಜಿಲ್ಲೆಯಲ್ಲಿ ಪಾಪ್ಯುಲೇಷನ್ ಸೈಜ್ ಏನಾದರೂ 5 ಲಕ್ಷಕ್ಕಿಂತ ಹೆಚ್ಚು ಇದ್ದಾಗ ಸೊ ಆ ಭಾಗದಲ್ಲಿ ಮಾರ್ಕೆಟ್ ಅಥವಾ ಡಿಮಾಂಡ್ ಹೆಚ್ಚಾಗಿರ್ತದೆ. ಸೊ ಡಿಮಾಂಡ್ ಹೆಚ್ಚಾಗಿದ್ದಾಗ ಅಲ್ಲಿ ಒಬ್ಬ ಉದ್ಯಮಿಗೆ
ಇನ್ವೆಸ್ಟ್ ಮಾಡುವ ಅವಕಾಶಗಳು ಹೆಚ್ಚಾಗ್ತವೆ. ಸೊ ಯಾವಾಗ ಮಾರ್ಕೆಟ್ ಎಷ್ಟು ಹತ್ತಿರ ಇರುತ್ತದೆಯೋ ಅಥವಾ ಮಾರ್ಕೆಟ್ ಎಷ್ಟು ಆಕ್ಸೆಸಬಲ್ ಇರುತ್ತದೆಯೋ ಅದರಿಂದಾಗಿ ಇಂಟರ್ಪ್ರಿನರ್ಶಿಪ್ ಅಥವಾ ಉದ್ದಿಮೆದಾರರು ಕೂಡ ಹೆಚ್ಚಾಗುವ ಸಾಧ್ಯತೆಗಳಿರ್ತವೆ. ಅದೇ ರೀತಿಯಲ್ಲಿ ಕನೆಕ್ಟಿವಿಟಿ, ಎಫೆಕ್ಟ್ ಆಫ್ ಪ್ರಪೋರ್ಷನ್ ಆಫ್ ವಿಲೇಜಸ್ ಕನೆಕ್ಟೆಡ್ ಬೈ ಟಾರ್ ರೋಡ್ಸ್. ಸೊ ಯಾವ ಯಾವ ಜಿಲ್ಲೆಯಲ್ಲಿ ಅವರ ಗ್ರಾಮಗಳು ಮೇನ್ ಮಾರ್ಕೆಟ್ಗೆ ಟಾರ್ ರೋಡಿಂದ ಕನೆಕ್ಟ್ ಆಗಿದೆಯೋ ಅಲ್ಲಿ ಉದ್ಯಮಿಗಳ ಬೆಳವಣಿಗೆ ಅಥವಾ ಹೂಡಿಕೆದಾರರ ಬೆಳವಣಿಗೆನ ನಾವು ಹೆಚ್ಚಾಗಿ ಕಾಣ್ತಾ ಇದ್ದೀವಿ. ಸೊ ಇದರಲ್ಲಿ ರೋಡ್ ಹಾಗೂ ಮಾರ್ಕೆಟ್ ಕನೆಕ್ಟಿವಿಟಿ, ಗ್ರೇಟರ್ ದ ಕನೆಕ್ಟಿವಿಟಿ ದ ಮಾರ್ಕೆಟ್ ಹ್ಯಾಸ್ ಮಾರ್ಕೆಟಿಯಲ್ ಅಥವಾ ಆಂಟ್ರಪ್ರಿನರಲ್ ಆಕ್ಟಿವಿಟಿ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಇಲ್ಲಿ ಡಿಟರ್ಮಿನೆಂಟ್ಸಲ್ಲಿ ಸೋಷಿಯಲ್ ಕ್ಯಾಪಿಟಲ್, ಫಿಸಿಕಲ್ ಕ್ಯಾಪಿಟಲ್, ಕನೆಕ್ಟಿವಿಟಿ, ಹೀಗೆ 3 ಪಾಯಿಂಟ್ಸ್ಗಳನ್ನು ನಾವು ಮಾತಾಡ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ಲಿಟ್ರಸಿ ಹಾಗೂ ಆಂಟ್ರಪ್ರಿನರ್ಶಿಪ್. ಸೊ ಇದೇ ಪಾಯಿಂಟ್ಸಲ್ಲಿ ನಾವು ಒಂದಿಷ್ಟು ಎಕ್ಸ್ಟ್ರಾ ಇದನ್ನು ಮಾತಾಡೋಣ. ಹಾಗಾದರೆ ನಮಗೆ ಸಾಕ್ಷರತೆಯಿಂದ ಆಂಟ್ರಪ್ರಿನರ್ಶಿಪ್ಪಿಗೆ ಯಾವ ರೀತಿ ಸಹಾಯವಾಗಲಿದೆ ಅನ್ನೋದನ್ನು ಒಂದಿಷ್ಟು ಸಂಕ್ಷಿಪ್ತವಾಗಿ ನೋಡೋಣ. ಸೊ ಇದರಲ್ಲಿ ನಾವು 2 ಪಾಯಿಂಟ್ಸ್ಗಳನ್ನು ಮಾತಾಡ್ತೀವಿ. ಒಂದು, ನಾವು ಮೊದಲೇ ನೋಡಿದ್ವಿ, ಸಾಕ್ಷರತೆ ಏನಾದರೂ 72% ಹೆಚ್ಚು ಇದ್ದ ರಾಜ್ಯಗಳಲ್ಲಿ ನಾವು ಉದ್ಯಮಿಗಳ ಹೂಡಿಕೆಯನ್ನು ಹೆಚ್ಚಾಗಿ ಕಾಣ್ತಾ ಇದ್ದೀವಿ ಅನ್ನೋದನ್ನು. ಅದೇ ರೀತಿಯಲ್ಲಿ ಯಾವ ಜಿಲ್ಲೆಗಳಲ್ಲಿ ಅಥವಾ ಯಾವುದೋ ಒಂದು ಏರಿಯಾದಲ್ಲಿ ಕಾಲೇಜಸ್ ಏನಿದೆ ಅದು 26ಕ್ಕಿಂತ ಹೆಚ್ಚು ಇದ್ದ ಕಾಲೇಜಸ್ ಇರುವಂತಹ ಕ್ಷೇತ್ರಗಳಲ್ಲಿ ಅಥವಾ ಏರಿಯಾಗಳಲ್ಲಿ ನಾವು ಹೂಡಿಕೆದಾರರ ಅಥವಾ ಉದ್ಯಮಿದಾರರ ನಿವೇಶವನ್ನು ಹೆಚ್ಚಾಗಿ ಕಾಣ್ತಾ ಇದ್ದೀವಿ. ಸೊ ಇಲ್ಲಿ ನಮಗೆ ಗೊತ್ತಾಗುವಂಥದ್ದು ವಿಚಾರ ಏನು ಅಂದರೆ, ಹೈಯರ್ ಲಿಟ್ರಸಿ ಅಥವಾ ಸಾಕ್ಷರತೆ ಹೆಚ್ಚಾದ ಹಾಗೆ ಹಾಗೂ ಒಳ್ಳೆಯ ಶಿಕ್ಷಣ ಸಿಕ್ಕ ಕ್ಷೇತ್ರಗಳಲ್ಲಿ ನಾವು ಆಂಟ್ರಪ್ರಿನರ್ಶಿಪ್ಪನ್ನು ಬೆಳೆಸುವ ಸಾಧ್ಯತೆಗಳಿದ್ದಾವೆ. ಸೊ ಇದು ಲಿಟ್ರಸಿ ಹಾಗೂ ಆಂಟ್ರಪ್ರಿನರ್ಶಿಪ್ ಇರುವಂತಹ ಪಾಯಿಂಟ್. ಸೊ ಡಿಟರ್ಮಿನೆಂಟ್ಸಲ್ಲಿ ಸೋಷಲ್ ಕ್ಯಾಪಿಟಲ್ ಅಂತ ಮಾತಾಡಿದ್ವಿ, ಅದರಲ್ಲಿ ಲಿಟ್ರಸಿನ ನೀವು ಇನ್ನೂ ಸಂಕ್ಷಿಪ್ತವಾಗಿ ಬರಿಬೇಕಾದ್ರೆ ಈ 2 ಪಾಯಿಂಟ್ಸನ್ನು ನೀವು ಸೇರಿಸ್ಬೋದು. 72%ಕ್ಕಿಂತ ಹೆಚ್ಚು ಇರುವಂತಹ ಸಾಕ್ಷರತೆ ಇರುವಂತಹ ಕ್ಷೇತ್ರಗಳಲ್ಲಿ ಉದ್ಯಮಶೀಲಗಳ ಅಥವಾ ಉದ್ಯಮಿದಾರರ ರೇಟನ್ನು ನಾವು ಹೆಚ್ಚಾಗಿ ಕಂಡಿದ್ವಿ. ಅದೇ ಯಾವ ಏರಿಯಾಗಳಲ್ಲಿ 26ಕ್ಕಿಂತ ಹೆಚ್ಚು ಕಾಲೇಜಸ್ ಇರ್ತಾವೋ ಅದರಲ್ಲಿ ಉದ್ಯಮಿಗಳ ಹೆಚ್ಚಳವನ್ನು ಕಾಣ್ತಾ ಇದ್ದೀವಿ. ಹಾಗೆ ಮಾರ್ಕೆಟ್ ಆಕ್ಸೆಸ್ ಅಂತ ಮಾತಾಡಿದ್ವಿ, ಅಂದರೆ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರಲ್ಲಿ ಇದನ್ನು ಹಾಕ್ತೀವಿ. ಮಾರ್ಕೆಟ್ ಆಕ್ಸೆಸ್ ಆ್ಯಂಡ್ ಉದ್ಯಮಶೀಲತೆ. ಸೊ ಯಾವ ಜಿಲ್ಲೆಗಳಲ್ಲಿ ಅಥವಾ ಯಾವ ಏರಿಯಾಗಳಲ್ಲಿ ಕನೆಕ್ಟಿವಿಟಿ 91%ಕ್ಕಿಂತ ಹೆಚ್ಚಾಗಿದೆಯೋ ಅಲ್ಲಿ ಮಾರ್ಕೆಟ್ ಆಕ್ಸೆಸ್ ಅಥವಾ ಆಂಟ್ರಪ್ರಿನರ್ಶಿಯಲ್ ಆಕ್ಟಿವಿಟಿ ಹೆಚ್ಚಾಗುತ್ತದೆ. ಇದಕ್ಕೂ ಒಂದು ಥ್ರೆಶೋಲ್ಡ್ ಇದೆ. ಆ ಮಾರ್ಕೆಟ್ ಆಕ್ಸೆಸ್ ಕೂಡ ಅತಿ ಹೆಚ್ಚಾದರೆ ಆಟೋಮೆಟಿಕಲಿ ಆಂಟ್ರಪ್ರಿನರ್ಶಿಪ್ ಕಮ್ಮಿ ಬೀಳುತ್ತೆ. ಯಾಕಂದರೆ ಹೈಪರ್ ಕಾಂಪಿಟಿಷನ್ ಅನ್ನೋ ಒಂದು ಪದನ ನಾವು ಓದಿದ್ವಿ. ಎಲ್ಲಿ ಅತಿ ಆದರೆ ಅಮೃತನೂ ವಿಷ ಅನ್ನೋ ಒಂದು ಕಾನ್ಸೆಪ್ಟ ಇಲ್ಲಿ ಅಪ್ಲೈ ಮಾಡ್ಕೋಬೋದು. ಸೊ ಮಾರ್ಕೆಟ್ ಆಕ್ಸೆಸ್ ಅನ್ನೋದು ತುಂಬ ಜಾಸ್ತಿ ಆದರೂ ಸಹ ಅಲ್ಲಿ ಉದ್ದಿಮೆದಾರರು ಒಂದು ಸಮಯ ಆದಮೇಲೆ, ಮೊದಲಿಗೆ ಬೆಳೀತಾರೆ, ಆದರೆ ಒಂದು ಸಮಯ ಆದಮೇಲೆ ಅಲ್ಲಿ ಇನ್ನೂ ಬೆಳವಣಿಗೆ ಆಗೋದು ತುಂಬ ಕಡಿಮೆ. ಅದೇ ರೀತಿಯಲ್ಲಿ ಡಿಸ್ಟೆನ್ಸ್, ನಿಮ್ಮ ಊರಿಂದ ಮಾರ್ಕೆಟ್ ಎಷ್ಟು ದೂರದಲ್ಲಿದೆ ಅನ್ನೋದ್ರ ಮೇಲೆ. ಸೊ ಅದು ಏನಾದರೂ 42 ಕಿಲೋಮೀಟರ್ಕಿಂತ ಕಮ್ಮಿ ಇದ್ದ ಏರಿಯಾಗಳಲ್ಲಿ ನಾವು ಉದ್ಯಮಿಗಳ ಅಥವಾ ಹೊಸ ಉದ್ಯಮಿಗಳ ಬೆಳವಣಿಗೆನ ಕಾಣ್ತಾ ಇದ್ದೀವಿ. ಇದು ಸಹ ಒಂದು ಏರಿಯಾವರೆಗೂ ಬೆಳೀತಾ ಇದೆ ಅಥವಾ ಒಂದು ಪಾಯಿಂಟ್, ಅದನ್ನು ಥ್ರೆಶೋಲ್ಡ್ ಅಂತ ಕರಿತೀವಿ. ಆ ಥ್ರೆಶೋಲ್ಡ್ ಆದಮೇಲೆ ಉದ್ಯಮಿಗಳ ಸಂಖ್ಯೆ ಅಥವಾ ಹೊಸ ಉದ್ಯಮಿಗಳ ಸಂಖ್ಯೆ ಮತ್ತೆ ಕಡಿಮೆ ಆಗುವ ವಿಚಾರವನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಸೊ ಒಂದು ನಾವಿಲ್ಲಿ ಅಬ್ಸರ್ವ್ ಮಾಡಬೇಕಾಗಿರುವಂಥದ್ದು ಗೆಳೆಯರೆ, ಮಾರ್ಕೆಟ್ ಆಕ್ಸೆಸ್ ಹಾಗೂ ಡಿಸ್ಟೆನ್ಸ್ ಹಾಗೂ ಬೇರೆ ಎಲ್ಲ ಕ್ಷೇತ್ರಗಳಲ್ಲೂ ಉದ್ಯಮಿದಾರರ ಹುಟ್ಟಿಕೆ ಅಥವಾ ಬೆಳವಣಿಗೆ ಒಂದು ಥ್ರೆಶೋಲ್ಡ್ ಆದಮೇಲೆ ಕೆಳಗಡೆ ಬೀಳ್ತೈತಿ. ಆದರೆ ಲಿಟ್ರಸಿ ಅನ್ನೋದು ಏನಿದೆ, ಎಜುಕೇಷನ್, ಸಾಕ್ಷರತೆ, ಸೊ ಜ್ಞಾನ, ಸೊ ಇದಕ್ಕೆ ಮಾತ್ರ ಥ್ರೆಶೋಲ್ಡ್ ಇಲ್ಲ. ನೀವು ಎಷ್ಟು ಕಲಿತೀರೋ ಅಷ್ಟು ಹೆಚ್ಚು ದೇಶದ ಒಳಿತಿಗೆ ಹಾಗೂ ದೇಶದ ಆರ್ಥಿಕ ಬೆಳವಣಿಗೆಗೆ ಲಾಭವಾಗಲಿದೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು. ಸೊ ಪಾಲಿಸಿ ವೈಸ್ ಬಂದಾಗ ನಾವು ಅತಿ ಹೆಚ್ಚು ಗಮನ ಕೊಡಬೇಕಾಗಿರೋದು ಹೈಯರ್ ಎಜುಕೇಷನ್, ಸ್ಕಿಲ್ ಡೆವಲಪ್ಮೆಂಟ್ ಹಾಗೂ ಎಜುಕೇಷನ್ ಸೆಕ್ಟರ್ ಮೇಲೆ. ಸೊ ಅಲ್ಲಿ ಸರ್ಕಾರ ಮತ್ತು ನಾವು ಸಹ ಹೆಚ್ಚಾಗಿ ಗಮನ ಕೊಡಬೇಕಾಗಿದೆ. ರೀತಿಯಲ್ಲಿ ಪಾಲಿಸಿ ಮುಗಿತಿಲ್ಲಿಗೆ. ಅದೇ ರೀತಿಯಲ್ಲಿ ಲಾಸ್ಟ್ ಸ್ಲೈಡಿಗೆ ಬರೋಣ.
ಪಾಲಿಸಿ ಸಜೆಷನ್ಸ್ ಅಂತ ನೋಡಿದಾಗ ಇಲ್ಲಿ ಒಂದಿಷ್ಟು ಪಾಲಿಸಿ ಸಜೆಷನ್ಸ್, ಈಗ ನಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಭಾರತ ದೇಶದಲ್ಲಿ ಇರುವಂತಹ ಉದ್ಯಮಿಗಳ ವಾತಾವರಣ, ಹೊಸ ಉದ್ಯಮಿಗಳ ವಾತಾವರಣಕ್ಕೆ ಕಂಪೇರ್ ಮಾಡಿದರೆ ಪ್ರಪಂಚದಲ್ಲೇ 3ನೇ ಸ್ಥಾನದಲ್ಲಿದ್ದೀವಿ. ಆದರೆ ಪರ್ ಕ್ಯಾಪಿಟಾ ಬೇಸಿಸ್ ಮೇಲೆ ನೋಡಿದಾಗ ನಾವು ಲೋವರ್ ರೇಟ್ ಅಥವಾ ಅಂಡರ್ ಡೆವಲಪ್ಡ್ ಆಗಿದ್ದೀವಿ. ಅದೇ ರೀತಿಯಲ್ಲಿ ಈ ಎಲ್ಲ ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಹಾಗೂ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಏನು ಮಾತಾಡಿದ್ವಿ, ಈ ಎಲ್ಲವನ್ನ ತಲೆಯಲ್ಲಿ ಇಟ್ಕೊಂಡು ಅಥವಾ ಇವೆಲ್ಲವನ್ನ ಪರಿಗಣನೆಗೆ ತಗೊಂಡು ಯಾವ ರೀತಿಯ ಪಾಲಿಸಿಗಳ ಮೇಲೆ ನಾವು ವರ್ಕ್ ಮಾಡಬೇಕಾಗಿದೆ ಅಂತ ನೋಡಿದಾಗ ಒಂದು ಪಾಯಿಂಟ್ ಎಜುಕೇಷನ್ ನಾವು ನೋಡಿದ್ವಿ. ಎಜುಕೇಷನ್ ಯಾವ ರೀತಿಯಲ್ಲಿ ಇಂಪ್ಯಾಕ್ಟ್ ಮಾಡಲಿದೆ. ಸೊ ಎಜುಕೇಷನ್ ಅನ್ನೋದು ರ್ಯಾಪಿಡ್ಲಿ ಡೆವಲಪ್ ಆಗಬೇಕಾಗಿದೆ. ಅದರಿಂದಾಗಿ ಉದ್ಯಮಶೀಲತೆ ಹಾಗೂ ಲೋಕಲ್ ಸಂಪತ್ತು ಸೃಷ್ಟಿಗೆ ಹೆಲ್ಪ್ ಆಗುತ್ತದೆ. ಹೇಗೆ ಇಂಜಿನಿಯರಿಂಗ್ ಕಾಲೇಜ್ಗಳ ಪ್ರೈವೇಟೈಸೇಷನಿಂದ ಹೆಚ್ಚು ಮ್ಯಾನ್ ಪವರ್ ರಿಸೋರ್ಸ್ ಸರ್ವಿಸ್ ಸೆಕ್ಟರಿಗೆ ಸಿಗ್ತಾ ಇದೆಯೋ, ಅದೇ ರೀತಿಯಲ್ಲಿ ಗೌರ್ಮೆಂಟ್ ಸಹ ಎಜುಕೇಷನಲ್ಲಿ ಪ್ರೈವೇಟೈಸೇಷನ್ಗೋಸ್ಕರ ಯೋಚನೆ ಮಾಡಬೇಕು ಅನ್ನೋದು ಎಕನಾಮಿಕ್ ಸರ್ವೆ ಹೇಳ್ತಾ ಇದೆ. ಹಾಗೆ ಬೆಟರ್ ಕನೆಕ್ಟಿವಿಟಿ ಅಂತಂದರೆ ರೋಡ್ಗಳ ಹಾಗೂ ಟ್ರೈನ್ ಆಗಿರಬಹುದು ಅಥವಾ ಈ ಥರ ಟ್ರಾನ್ಸ್ಪೋರ್ಟೇಷನ್ ಹಾಗೂ ಲಾಜಿಸ್ಟಿಕ್ಸನ್ನು ಎಷ್ಟು ಇಂಪ್ರೂವ್ ಮಾಡ್ತೀವೋ ಅಷ್ಟು ಆಂಟ್ರಪ್ರಿನಲ್ ಆ್ಯಕ್ಟಿವಿಟಿ ಬೆಳೆಯುವ ಸಾಧ್ಯತೆ ಇದೆ. ಈಗ ಬೀದರಲ್ಲಿ ನಾವು ಕಮ್ಮಿ ಆಂಟ್ರಪ್ರಿನಲ್ ಆ್ಯಕ್ಟಿವಿಟಿನ ಕಾಣ್ತೀವಿ. ಯಾಕೆ ಅಂತಂದರೆ ಕೇಂದ್ರ ಬಿಂದು ಆದಂತಹ ಬೆಂಗಳೂರಿಂದ ಸರಿಸುಮಾರು 700 ಕಿಲೋಮೀಟರ್ ದೂರ ಇರೋದ್ರಿಂದ. ಆ್ಯಂಡ್ ಕನೆಕ್ಟಿವಿಟಿ ವೈಸ್ ಹೋದರೆ ಬೀದರಿಂದ ನೀವು ಬೆಂಗಳೂರು ಬರಬೇಕು ಅಂತಂದರೆ ವಯಾ ಬಳ್ಳಾರಿ ಸರಿಸುಮಾರು 16-17 ತಾಸು ನೀವು ಟ್ರಾವೆಲ್ ಮಾಡಬೇಕು ಅಂತಂದಾಗ ಯಾವ ಉದ್ದಿಮೆದಾರರು ಬೀದರ್, ಗುಲ್ಬರ್ಗ, ಜೇವರ್ಗಿ, ಕೊಪ್ಪಳ, ಬಳ್ಳಾರಿ ಕಡೆ ಹೋಗಿ ಉದ್ದಿಮೆಯನ್ನು ಸ್ಟಾರ್ಟ್ ಮಾಡಬೇಕು ಅಂದರೆ 1000 ಸರಿ ಯೋಚನೆ ಮಾಡ್ತಾರೆ. ಸೊ ಬೆಟರ್ ಕನೆಕ್ಟಿವಿಟಿ ಇದ್ದಾಗ ಅಲ್ಲಿ ಓಡಾಡುವ ಅವಕಾಶಗಳು ಹೆಚ್ಚಾಗ್ತವೆ. ಟ್ರಾನ್ಸ್ಪೋರ್ಟೇಷನ್ ರಾ ಮೆಟೀರಿಯಲ್ಸಿಗೂ ಕೂಡ ಸಹಕಾರಿಯಾಗುತ್ತದೆ. ಹಾಗೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಹಾಗೂ ಲೇಬರ್ ರಿಫಾರ್ಮ್ಸ್ಗಳ ಮೇಲೂ ಸಹ ನಾವು ವರ್ಕ್ ಮಾಡುವ ಅವಶ್ಯಕತೆ ಇದೆ ಅನ್ನೋದು ನಾವು ಬೇರೆ ಪಾಯಿಂಟ್ಸ್ಗಳಲ್ಲಿ ನೋಡಿದ್ವಿ. ಸೊ ಇದು ಉದ್ಯಮಿಗಳಲ್ಲಿ ಅಥವಾ ಉದ್ಯಮಶೀಲತೆಯಲ್ಲಿ ನಾವು ಅಥವಾ ಭಾರತ ಇರುವಂತಹ ಸ್ಥಾನ ಹಾಗೂ ಯಾವ ರೀತಿಯಲ್ಲಿ ನಾವು ಇನ್ನೂ ಮುಂದೆ ಬೆಳಿಬೇಕು ಅಥವಾ ಯಾವ ರೀತಿಯಲ್ಲಿ ಬೆಳಿಬಹುದು, ಯಾವ ರೀತಿಯಲ್ಲಿ ಪಾಲಿಸಿ ಇನಿಷಿಯೇಟಿವ್ಸ್ ತಗೋಬೇಕು ಅನ್ನೋದನ್ನ ಸಂಕ್ಷಿಪ್ತವಾಗಿ ನೋಡಿದ್ದೀವಿ. ಸೊ ಇದು ಇಲ್ಲಿಗೆ